ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಹೊಸ ಲೆಸನ್ ನ ಕಲಿಯೋಣ. ಯಾವ ಲೆಸನ್ ಇದು? ಎಕನಾಮಿಕ್ಸ್ ಇದೆ ಅಲ್ಲ, ಅದರಲ್ಲಿರುವಂತಹ ಚಾಪ್ಟರ್ ನಂಬರ್ 13 ನಮ್ಮ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ, ಇದ್ರ ಬಗ್ಗೆ ಕಲಿಯೋಣ ಇವತ್ತು. ಸೊ ಇವತ್ತಿನ ಕ್ಲಾಸು ಒನ್ ಶಾರ್ಟ್ ಕ್ಲಾಸ್ ಅಂತ ನಾವು ಹೇಳ್ಬೋದು. ಹಂಗಂದ್ರೆ ಪೂರ್ತಿ ಲೆಸನ್ ನಾನು ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಹಿಂದಿನ ವರ್ಷದಲ್ಲಿ ಈ ಪರ್ಟಿಕ್ಯುಲರ್ ಲೆಸನ್ ಅಂತ ಕೇಳಿರುವಂತಹ ಕ್ವೆಶನ್ಸ್ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ, ಹಾಗೂ ಮತ್ತೆ ಪೂರ್ತಿ ಲೆಸನ್ ನ ರಿವೈಸ್ ಕೂಡ ಮಾಡ್ತೀನಿ. ಸೊ ತಡ ಮಾಡೋದ್ ಬೇಡ, ಮುಂದುವರ್ಸೋಣ. ಈಗ ಏನು ಮೊದಲನೇದಾಗಿ ಯಾಕೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂಪಾರ್ಟೆಂಟು? ಸೊ ನಿಮ್ಮ SSLC ಫೈನಲ್ ಎಕ್ಸಾಮ್ ಅಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ 3 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳೇ. 3 ಮಾರ್ಕ್ಸ್ ಕ್ವೆಶನ್ ಗ್ಯಾರಂಟಿ ಬರುತ್ತೆ. ನಾವು ಒಂದು ಪ್ಯಾಟರ್ನ್ ಏನ್ ನೋಡಿರೋದು ಅಂದ್ರೆ ಲಾಸ್ಟ್ ಒಂದ್ ಸ್ವಲ್ಪ ವರ್ಷಗಳಲ್ಲಿ 3 ಮಾರ್ಕ್ ಕ್ವೆಶನ್ ಕೇಳ್ತಾ ಇದಾರೆ ಈ ಪರ್ಟಿಕ್ಯುಲರ್ ಲೆಸನ್ ಇಂದ. ಬಟ್ 3 ಮಾರ್ಕ್ ಕ್ವೆಶನ್ ಕೇಳಿದರೆ ಒಂದು 2 ಮಾರ್ಕ್ ಕ್ವೆಶನ್ ಹಾಗೂ 1 ಮಾರ್ಕ್ ಕ್ವೆಶನ್ ಕೇಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗೋದು ಬಹಳ ಮುಖ್ಯ, ಆಯ್ತಾ? ಈಸಿ ಆಗಿದೆ, ಈಸಿ ಚಾಪ್ಟರ್ ಇದು, ಏನು ಕಾಂಪ್ಲೆಕ್ಸ್ ಇಲ್ಲ, ನ್ಯಾಪ್ಕ ಇಟ್ಕೊಳ್ಳೋಕೆ ಕೂಡ ಈಸಿ. ಸೊ ಮೊದಲನೇದಾಗಿ ಮಕ್ಕಳೇ ಏನೇನ್ ಕಲಿತೀವಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ಏಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ನ ನೋಡ್ತೀವಿ, ಏರಿಯಾಸ್ ಆಫ್ ಡೆವಲಪ್ಮೆಂಟ್, ಯಾವ ಏರಿಯಾ ಡೆವಲಪ್ಮೆಂಟ್ ಬೇಕು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನಿದೆ ಅದನ್ನ ಕೂಡ ನೋಡ್ತೀವಿ, ಡಿಸೆಂಟ್ರಲೈಸೇಷನ್ ಈ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಕಲಿತೀವಿ ಮಕ್ಕಳೇ. ಆಮೇಲೆ ಬರುತ್ತೆ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಅದನ್ನ ಕಲಿತೀವಿ. ಪಂಚಾಯತಿ ಪ್ರೋಗ್ರಾಮ್ಸ್, ಪಂಚಾಯತ್ ಪ್ರೋಗ್ರಾಮ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಕಲಿತೀವಿ. ಆಕ್ಟಿವಿಟೀಸ್ ಕಂಡಕ್ಟೆಡ್ ಬೈ ಪಂಚಾಯತ್ ರಾಜ್ ಅವರು ಏನೇನು ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ತಾರೆ ಅದನ್ನ ನೋಡ್ತೀವಿ. ಆಮೇಲೆ ಪೂರಾ ಅಂತ ಒಂದಿದೆ, ಆ ಕಾನ್ಸೆಪ್ಟ್ ಏನು ಅಂತ ಕೂಡ ನಾವು ನೋಡೋಣ. ವಿಮೆನ್ ಇನ್ ಡೆವಲಪ್ಮೆಂಟ್, ಆಮೇಲೆ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಇದೆಲ್ಲ ಟಾಪಿಕ್ಸ್ ನ ನಾವು ಇವತ್ತು ಈ ಪರ್ಟಿಕ್ಯುಲರ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀವಿ ಮಕ್ಕಳೇ. ಸೊ ಮೊದಲನೇದಾಗಿ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಮಕ್ಕಳೇ? ಇಲ್ಲಿ 3 ಇಮೇಜಸ್ ನ ನಾನು ಹಾಕಿದ್ದೀನಿ, ನೀವು ನೋಡ್ಬೋದು. ಮೊದಲನೇ ಇಮೇಜ್ ಅಲ್ಲಿ ನಾವೇನ್ ನೋಡ್ಬೋದು, ಒಂದು ವಿಲೇಜ್ ನ ನೋಡ್ತೀವಿ. ನಮ್ಮ ಭಾರತ ದೇಶದಲ್ಲಿ ಸುಮಾರು ವಿಲೇಜಸ್ ಇದೆ. ಆಕ್ಚುಲಿ ಇಟ್ಸ್ ದ ಲ್ಯಾಂಡ್ ಆಫ್ ವಿಲೇಜಸ್ ಅಂತ ಹೇಳ್ತಾರೆ. ತುಂಬಾ ವಿಲೇಜಸ್ ಇದೆ ಮಕ್ಕಳೇ, ಮೆಜಾರಿಟಿ ವಿಲೇಜಸ್ ಇರೋದು ನಮ್ಮ ಭಾರತ ದೇಶದಲ್ಲಿ. ಅಂಡ್ ಅಕಾರ್ಡಿಂಗ್ ಟು the 2011 census report, 68.84% of population lives in villages. ನಮ್ಮ ಪಾಪ್ಯುಲೇಷನ್ ಅಲ್ಲಿ 68.84% ಜನಗಳೇನಿದ್ದಾರೆ ಅವರು ವಿಲೇಜಸ್ ಅಲ್ಲೇ ಇರೋದು. ಅಂಡ್ ಇದರ ಜೊತೆಗೆ ಮಕ್ಕಳೇ 1/3 of this population lives in abject poverty. 68.84% ಅಲ್ಲಿ 1/3 ಪೀಪಲ್ ಏನಿದ್ದಾರೆ ಮಕ್ಕಳೇ ಅವರು ಪಾವರ್ಟಿಲಲ್ಲಿ ಇದ್ದಾರೆ, ಅಂದ್ರೆ ಬಡತನದಲ್ಲಿ ಇದ್ದಾರೆ ಇವತ್ತಿಗೂ ಕೂಡ. ಇದು ಒಂದು ಮುಖ್ಯವಾದ ಒಂದು ಪಾಯಿಂಟ್ ಅಂತ ನಾವು ಹೇಳ್ಬೋದು, ಬಿಕಾಸ್ ಇವರ ಅಭಿವೃದ್ಧಿ ಕೂಡ ತುಂಬಾ ಮುಖ್ಯ. ಸೊ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನ್ ಮಕ್ಕಳೇ? ಸೊ ಅದಕ್ಕಿಂತ ಮೊದಲು therefore the father of the nation ಅಂದ್ರೆ ಯಾರು? ಮಹಾತ್ಮ ಗಾಂಧೀಜಿ ಅವರು. ಏನೋ ಅಂದಿದ್ದಾರೆ, ದಟ್ ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜಸ್ ಇಸ್ ದ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ನಾವು ಯಾವಾಗ ತನಕ ಈ ವಿಲೇಜಸ್ ನ ಡೆವಲಪ್ ಮಾಡಲ್ಲ ಆವಾಗ ತನಕ ಇಂಡಿಯಾ ಡೆವಲಪ್ ಆಗಲ್ಲ. ಸೊ ನಾವು ನಮ್ಮ ಭಾರತ ದೇಶನ ಡೆವಲಪ್ ಮಾಡಬೇಕು ಅಂದ್ರೆ ನಮ್ಮ ರೂರಲ್ ಇಂಡಿಯಾ ಏನಿದೆ ಅದನ್ನ ಡೆವಲಪ್ ಮಾಡಲೇಬೇಕು. ಸೊ ಇವಾಗ ಮೊದಲನೇದಾಗಿ ರೂರಲ್ ಇಂಡಸ್ಟ್ರೀಸ್ ಬಗ್ಗೆ ನೋಡೋಣ ಬನ್ನಿ. ಸೊ poverty has increased among the rural people who depend primarily on agriculture. ಮುಂಚೆ ಏನಾಗ್ತಿತ್ತು, ಅಗ್ರಿಕಲ್ಚರ್ ಏನಿತ್ತು ಮಕ್ಕಳೇ ಅದು ಸುಮಾರು ನಮ್ಮ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು, ಆಯ್ತಾ? ತುಂಬಾ ಬೇಸಿಕ್ ಆಗಿತ್ತು ಅಂಡ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗ್ತಿತ್ತು. ಬಟ್ ಅದು ಹೋಗ್ತಾ ಹೋಗ್ತಾ ಅದರ ಕಾಂಟ್ರಿಬ್ಯೂಷನ್ ಡಿಕ್ರೀಸ್ ಆಗ್ಬಿಟ್ಟಿದೆ. ಅಂಡ್ ಜನಗಳೇನಿದ್ದಾರೆ ಅವರು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗ್ತಿದ್ರು. ಅಂಡ್ ಇದರಿಂದ ಏನಾಗ್ತಿದೆ, ಪಾವರ್ಟಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. 1/3 of them live below subsistence level. ಸೊ ಪಾವರ್ಟಿಲಿ 1/3 of the people ಏನಿದ್ದಾರೆ ಅವ್ರಿಗೆ ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇಲ್ಲ, ಅಂಡ್ ಸಬ್ಸಿಸ್ಟೆನ್ಸ್ ಲೆವೆಲ್ಗಿಂತ ಕಡಿಮೆ ಇದರಲ್ಲಿ ಇದ್ದಾರೆ. Under the onslaught of modernization, rural cottage industries are vanishing. So modernization ಅಂದ್ರೆ ಏನು? ತುಂಬಾ ಬದಲಾವಣೆಗಳಾಗ್ತಾ ಇದೆ, ತುಂಬಾ ಗ್ರೋತ್ ಆಗ್ತಾ ಇದೆ, ಜನಗಳು ಮಾಡರ್ನೈಸ್ ಆಗ್ತಾ ಇದ್ದಾರೆ, ಆಯ್ತಾ? ಅವರ ಒಂದು ಮೈಂಡ್ ಸೆಟ್ ಏನಿದೆ, ಅವರು ನಡ್ಕೊಳ್ಳೋ ರೀತಿ ಆಗಿರ್ಲಿ, ಒಂದು ರೀತಿಯಾದ ಇಂಡಸ್ಟ್ರೀಸ್ ಏನ್ ಡೆವಲಪ್ ಆಗ್ತಿದೆ, ಆಮೇಲೆ ಏನು ನೀಡ್ ಆಫ್ ದಿ ಆರ್ ಇದೆ, ಅದ್ರ ಮೇಲೆ ಏನೇನ್ ಚೇಂಜಸ್ ನಡೀತಿದೆ ಅದೆಲ್ಲ ಮಾಡರ್ನೈಸ್ ಆಗ್ತಿರೋದ್ರಿಂದ ರೂರಲ್ ಕಾಟೇಜ್ ಇಂಡಸ್ಟ್ರೀಸ್ ಏನಾಗ್ತಿದೆ ಮಕ್ಕಳೇ ಅದು ಹೊಟ್ಟೋಗ್ತಿದೆ.
ಅನೇಬಲ್ ಟು ವಿಸ್ಟ್ಯಾಂಡ್ ದ ಕಾಂಪಿಟೇಷನ್. ಸುಮಾರು ಕಾಂಪಿಟೇಷನ್ ಬಂದಿದೆ ಆಯ್ತಾ. ನಮ್ಮ ಆಂಟರ್ಪ್ರಿನರ್ಶಿಪ್ ಅಂತ ಒಂದು ಲೆಸನ್ ಅಲ್ಲಿ ಕೂಡ ನೋಡಿದ್ವಿ ಹೇಗೆ ಬೇರೆ ಬೇರೆ ರೀತಿಯಾದ ಐಡಿಯಾಸ್ ಬರ್ತಿದೆ, ಕ್ರಿಯೇಟಿವಿಟಿ ಬರ್ತಿದೆ. ಸೊ ಇದರಿಂದ ಏನಾಗ್ತಿದೆ, ನಮ್ಮ ಕಾಟೇಜ್ ಇಂಡಸ್ಟ್ರೀಸ್ ಏನಿದೆ, ರೂರಲ್ ಕಾಟೇಜ್ ಇಂಡಸ್ಟ್ರೀಸ್, ಅದು ವ್ಯಾನಿಶ್ ಕೂಡ ಆಗ್ತಾ ಇದೆ. ಸೊ ನಾವ್ ಇದೇನ್ ನೋಡ್ಬೇಕು, ಪಾವರ್ಟಿ ಇನ್ಕ್ರೀಸ್ ಆಗ್ತಾ ಇದೆ ಮಕ್ಕಳೇ ಹೋಗ್ತಾ ಹೋಗ್ತಾ ಆಯ್ತಾ. ಡೆವಲಪ್ಮೆಂಟ್ ಕಾಸಿಂಗ್ ಎಕ್ಸ್ಟೆನ್ಷನ್ ಆಫ್ ವಿಲೇಜಸ್ ಇನ್ ಇಂಡಿಯಾ. ಸೊ ಏನಾಗಿದೆ, ಇವಾಗ ಸಿಟೀಸ್ ಕ್ರೌಡ್ ಆಗ್ತಾ ಇದೆ ಆಯ್ತಾ. ಮಾಡರ್ನೈಸೇಷನ್ ಆಗ್ತಾ 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 ಸಿಟೀಸ್ ಅಲ್ಲಿ ಜಾಸ್ತಿ ಜನ ಇದೆ ಅಂಡ್ ಏನೇ ಡೆವಲಪ್ಮೆಂಟ್ ಆದ್ರೂ ನಮ್ಮ ಸಿಟೀಸ್ ಅಲ್ಲಿ ಆಗ್ತಾ ಇದೆ ಅಂಡ್ ಜನಗಳು ಹಂಗೆ ನಮ್ಮ ವಿಲೇಜಸ್ ಅಲ್ಲಿ ಖಾಲಿ ಆಗ್ತಾ ಇದ್ದಾರೆ. The development techniques that the Indian government adapted after independence. Independence ಆದ ನಂತರ ಇಂಡಿಯನ್ ಗವರ್ಮೆಂಟ್ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿದ್ರಲ್ಲ, ಆ ಟೆಕ್ನಿಕ್ಸ್ ಏನ್ ಮಾಡ್ತು ಮಕ್ಕಳೇ, ಅದು ಅರ್ಬನ್ ಡೆವಲಪ್ಮೆಂಟ್ ಕಡೆಗೆ ಇತ್ತು ಆಯ್ತಾ. ರೂರಲ್ ಡೆವಲಪ್ಮೆಂಟ್ ಕಡೆಗೆ ಅದು ಇರ್ಲಿಲ್ಲ ಅಷ್ಟು. ಅರ್ಬನ್ ಸಿಟೀಸ್ ನ ಹೇಗೆ ಗ್ರೋ ಮಾಡ್ಬೋದು, ಅಲ್ಲಿ ಹೇಗೆ ನಾವು ಒಂದು ಫೆಸಿಲಿಟೀಸ್ ನ ಕೊಡ್ಬೋದು, ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಇಂಡಸ್ಟ್ರೀಸ್ ಡೆವಲಪ್ಡ್ ಇನ್ ದ ಸಿಟಿ ಅಂಡ್ ದ ಸಿಟೀಸ್ ಎಕ್ಸ್ಪ್ಯಾಂಡೆಡ್. ನಾ ಹೇಳ್ದಂಗೆ ಎಲ್ಲ ಇಂಡಸ್ಟ್ರೀಸ್ ಏನಿದೆ ಅದು ಸಿಟೀಸ್ ಅಲ್ಲಿ ಆಗಕ್ ಸ್ಟಾರ್ಟ್ ಆಯ್ತು ಅಂಡ್ ಸಿಟೀಸ್ ಎಕ್ಸ್ಪ್ಯಾಂಡ್ ಆಗಕ್ ಕೂಡ ಸ್ಟಾರ್ಟ್ ಆಯ್ತು. ನೀವು ನಿಮ್ಮ ಅಪ್ಪಂಗೆ ಅಥವಾ ನಿಮ್ ತಾತಂಗೆ ಕೇಳಿದ್ರೆ ಬೆಂಗಳೂರು ಎಷ್ಟು ದೊಡ್ಡದಿತ್ತು ಅಂತ, ಆಕ್ಚುಲಿ ಬೆಂಗಳೂರು ಅಷ್ಟು ದೊಡ್ಡದಿರ್ಲಿಲ್ಲ. ಹೋಗ್ತಾ 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 ಇವಾಗ ಬೇರೆ ಬೇರೆ ತುಂಬಾ ದೊಡ್ಡದಾಗ್ಬಿಟ್ಟಿದೆ ಬೆಂಗಳೂರು ಅಂತ ಕೂಡ ನಾವು ಹೇಳ್ಬೋದು. ಕೆಂಗೇರಿ, ಈ ಕಡೆ ಬೆಳ್ಳಂದೂರು ಎಲ್ಲ ಬಂದು ಬೆಂಗಳೂರಿನ ಭಾಗವಾಗಿವೆ. ಆದ್ರೆ ಮುಂಚೆ ಅದು ಇರ್ಲಿಲ್ಲ ಆಯ್ತಾ. However, rural industry started getting extinct. ಸೊ ಇವಾಗ ಏನಾಯ್ತು, ಎಲ್ಲ ಇಂಡಸ್ಟ್ರೀಸು ಅರ್ಬನ್ ಸೆಟಪ್ ಅಲ್ಲೇ ಆಗ್ತಿತ್ತು, ಸಿಟೀಸ್ ಅಲ್ಲಿ ಆಗ್ತಿರೋದ್ರಿಂದ ರೂರಲ್ ಇಂಡಸ್ಟ್ರೀಸ್ ಕಡಿಮೆ ಆಗ್ತಾ ಹೋಗ್ತಿತ್ತು. ಈಗ ಹೆಂಗ್ ನೋಡ್ತಿದ್ದೀರಲ್ಲ, ವಿಲೇಜಸ್ ಎಂಟಿ ಆಗ್ತಾ ಹೋಯ್ತು ಅಂಡ್ ರೂರಲ್ ಪೀಪಲ್ ಬಿಗ್ಯಾನ್ ಟು ಮೈಗ್ರೇಟ್ ಟು ಸಿಟೀಸ್. ಇದರಿಂದ ಯಾರ್ಯಾರು ವಿಲೇಜಸ್ ಅಲ್ಲಿ ಇದ್ರು ಅಲ್ವಾ, ಗ್ರಾಮೀಣದಲ್ಲಿರುವಂತಹ ಜನಗಳು ಇವಾಗ ಸಿಟೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಇದೇನಾಯ್ತು ಮಕ್ಕಳೇ, ಇದು ಒಂದು ವಿಲೇಜಸ್ ಗ್ರೋತ್ ನ ಸ್ಟಾಪ್ ಮಾಡ್ಬಿಡ್ತು ಆಯ್ತಾ. ಸೊ ಲಿಬ್ರಲೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಇದೆಲ್ಲ ಆದಾಗ the industry and service sector expanded very rapidly as it used the latest technology. Liberalization, globalization ಆಗ್ತಿದ್ದಂಗೆ ನಮ್ಮ ಒಂದು ಇಂಡಸ್ಟ್ರೀಸ್ ಅಲ್ಲಿ, ಸರ್ವಿಸ್ ಸೆಕ್ಟರ್ ಅಲ್ಲಿ ಹೊಸ ರೀತಿಯಾದ ಟೆಕ್ನಾಲಜೀಸ್ಗಳು ಬರ್ತಾ ಇದ್ದಂಗೆ ಸ್ಟಾರ್ಟ್ ಆಯ್ತು ಅಂಡ್ ಇದೇನಾಯ್ತು, ರ್ಯಾಪಿಡ್ ಆಗಿ ಎಕ್ಸ್ಪ್ಯಾಂಡ್ ಆಯ್ತು ಮಕ್ಕಳೇ ಆಯ್ತಾ. ಸೊ ಇದು ರ್ಯಾಪಿಡ್ ಆಗಿ ಎಕ್ಸ್ಪ್ಯಾಂಡ್ ಆದಾಗ ದ ಜಾಬ್ ಆಪರ್ಚುನಿಟೀಸ್ ಇನ್ ದೀಸ್ ಸೆಕ್ಟರ್ಸ್ ಆರ್ ಅವೈಲೇಬಲ್ ಮೇನ್ಲಿ ಟು ಅರ್ಬನ್ ಪೀಪಲ್. ಸೊ ಇವಾಗ ಜನಗಳು ಬೇಕಾಗಿತ್ತು ಆಯ್ತಾ. ಸೊ ಈ ಜನಗಳು ಬಂದಾಗ ಒಂದು ರೀತಿಯಾದ ಸ್ಕಿಲ್ ಸೆಟ್ಸ್ ಅವರಲ್ಲಿ ಇರಬೇಕಾಗಿತ್ತು. ಆ ಸ್ಕಿಲ್ ಸೆಟ್ಸ್ ಅರ್ಬನ್ ಪೀಪಲ್ಗೆ ಕೇಟರ್ ಆಗ್ತಿತ್ತು ಅಥವಾ ಅವರಲ್ಲೇ ಇದ್ದಿದ್ದು, ಅರ್ಥ ಆಯ್ತಾ. ಸೊ ಏನಾಗ್ತಿತ್ತು, ಈ ಜಾಬ್ ಆಪರ್ಚುನಿಟೀಸ್ ಬರೀ ಅರ್ಬನ್ ಪೀಪಲ್ ಕಡೆಗೆ ಡೈರೆಕ್ಟ್ ಆಗ್ತಿತ್ತು ಬಿಕಾಸ್ ಅವರಲ್ಲಿ ಆ ಸ್ಕಿಲ್ ಸೆಟ್ಸ್ ಇರ್ತಿತ್ತು ಈ ಹೊಸ ಟೆಕ್ನಾಲಜಿ ಯೂಸ್ ಮಾಡೋದಿಕ್ಕೆ. ದ ಸಿಟೀಸ್ ಆರ್ ಎಂಜಾಯಿಂಗ್ ಅಲ್ಟ್ರಾ ಮಾಡರ್ನ್ ಲೈಫ್ ಸ್ಟೈಲ್ಸ್. ನೀವು ನೋಡ್ದಂಗೆ ನಮ್ಮ ಒಂದು ಸಿಟೀಸ್ ಅಲ್ಲಿ ಒಂದು ಮಾಡರ್ನ್ ಕಿಂತ ಹೆಚ್ಚಾಗಿ ಅನ್ಬೋದು ಆಯ್ತಾ. ಗ್ಲೋಬಲ್ ಟ್ರೆಂಡ್ಸ್ ಏನಿದೆ, ಲೈಫ್ ಸ್ಟೈಲ್ಸ್ ಏನಿದೆ, ಅದು ನಮ್ಮ ಸಿಟೀಸ್ ಅಲ್ಲಿ ಇದೆ. ಈಗ ಮಕ್ಕಳೇ, ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಸೆಕ್ಟರ್ ಅಂತ ಒಂದಿದೆ ಆಯ್ತಾ. ಸೊ ನಮ್ಮ ಪ್ರೈಮರಿ ಸೆಕ್ಟರ್ ಅಲ್ಲಿ ಇರುವಂತದ್ದು ನಮ್ಮ ಕೌಸು, ಅದೆಲ್ಲ ಅಗ್ರಿಕಲ್ಚರು, ಅದೆಲ್ಲ ನಮ್ಮ ಪ್ರೈಮರಿ ಸೆಕ್ಟರ್ ಬರುತ್ತೆ. ಸೆಕೆಂಡರಿ ಸೆಕ್ಟರ್ ಅಲ್ಲಿ ನಮ್ಮ ಇಂಡಸ್ಟ್ರೀಸ್ ಅದೆಲ್ಲ ಬರುತ್ತೆ, ಅರ್ಥ ಆಯ್ತಾ. ಸೊ ಇವಾಗ 60% ಆಫ್ ದ ಪೀಪಲ್ ಏನಿದ್ದಾರೆ ಮಕ್ಕಳೇ, ಅವರು ನಮ್ಮ ಪ್ರೈಮರಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದು, ಅರ್ಥ ಆಯ್ತಾ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಯ್ತಾ. ಸೊ ಇವರು ಮೋಸ್ಟ್ಲಿ ನಮ್ಮ ವಿಲೇಜಸ್ ಅಲ್ಲಿ ಪ್ರೈಮರಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ. its contribution to the national income is very less and it's reducing year by year. ಸೊ ಇವಾಗ ಏನಾಗ್ತಿದೆ ಅಂದ್ರೆ, ಇವರ ಕಾಂಟ್ರಿಬ್ಯೂಷನ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾನೆ ಇದೆ ಆಯ್ತಾ. ಅಂಡ್ ಇದರಿಂದ ಇದು ಒಂದು ದೊಡ್ಡ ಪ್ರಾಬ್ಲಮ್ ಕೂಡ. ವಾಟ್ ಡಸ್ ದಿಸ್ ಲೀಡ್ ಟು? ಇವಾಗ ಏನಾಗ್ತಿದೆ, ಇವ್ರ ಕಾಂಟ್ರಿಬ್ಯೂಷನ್ ಕಡಿಮೆ ಆಗ್ತಾನೆ ಇದೆ, ಪ್ರೈಮರಿ ಸೆಕ್ಟರ್ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ ಅವರ ಕಾಂಟ್ರಿಬ್ಯೂಷನ್ ಅಂದಾಗ ಇದು ಒಂದು ಗ್ಯಾಪ್ ನ ಕ್ರಿಯೇಟ್ ಮಾಡ್ತಾ ಇದೆ. ಬಿಕಾಸ್ ನಾವು ನೋಡ್ದಂಗೆ ಅರ್ಬನ್ ಸೆಕ್ಟರ್ ಅಥವಾ ಅರ್ಬನ್ ಸಿಟೀಸ್ ಏನಿದೆ ಅದು ರ್ಯಾಪಿಡ್ಲಿ ಗ್ರೋ ಆಗ್ತದೆ ಅಂಡ್ ಗ್ಲೋಬಲ್ ಟ್ರೆಂಡ್ಸ್, ವೆರಿ ಪಾಶ್ ಲೈಫ್ ಸ್ಟೈಲ್ ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಬಟ್ ಇಲ್ಲಿ ರೂರಲ್ ಏರಿಯಾಸ್ ಏನಾಗ್ತಾ ಇದೆ, ಅದು ಒಂದು ರೀತಿಯಾದ ಕಡಿಮೆ ಗ್ರೋತ್ ಕೂಡ ಆಗ್ತದೆ ಅಂಡ್ ಗ್ರೋತ್ ಸ್ಟಾಪ್ ಕೂಡ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಇದೆರಡರ ಮಧ್ಯೆ ಇರುವಂತಹ ಗ್ಯಾಪ್, ಅದು ಅರ್ಬನ್ ಮತ್ತೆ ರೂರಲ್ ಏರಿಯಾಸ್ ಮಧ್ಯೆ ಇರುವಂತಹ ಗ್ಯಾಪ್ ಕೂಡ ಇನ್ಕ್ರೀಸ್ ಆಗ್ತಾ
ಹೋಗ್ತಿದೆ. ನೋಡಿ ಇಲ್ಲಿ ಹಿಂಗೆ ಇದೆರಡು ಒಂದಾಗಿತ್ತು ಮುಂಚೆ, ಇವಾಗ ಅದೆರಡರ ಮಧ್ಯ ಗ್ಯಾಪ್ಗಳು ಜಾಸ್ತಿ ಆಗೋಗಿದೆ. ಸೊ ಇವಾಗ ಏನಾಗುತ್ತೆ ಮಕ್ಕಳೇ, ಸೊ ಹೇಗೆ ನಾವು ಈ ಇಂಬ್ಯಾಲೆನ್ಸ್ ನ ಟ್ಯಾಕಲ್ ಮಾಡ್ಬೋದು? ನೀವು ಹೇಳಿ ಏನ್ ಮಾಡ್ಬೋದು ಅಂತ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾನು ಇವಾಗಲೇ ಹೇಳ್ತೀನಿ ನಿಮ್ಗೆ. ಡಯರ್ ನೆಸೆಸಿಟಿ ಆಫ್ ಡೆವಲಪಿಂಗ್ ದ ರೂರಲ್ ಏರಿಯಾಸ್ ಫಸ್ಟ್. ಸೊ ನಾವು ಈ ರೂರಲ್ ಏರಿಯಾಸ್ ಅಂತ ಏನು ಹೇಳ್ತೀವಿ ಅದನ್ನ ಡೆವಲಪ್ ಮಾಡೋದು ತುಂಬಾ ತುಂಬಾ ಮುಖ್ಯ, ಆಯ್ತಾ? ಸೊ ಅಲ್ಲೇ ರೂರಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೇನೆ ನಾವು ರೂರಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನೇನ್ ಬರತ್ತಪ್ಪ, ಆಯ್ತಾ? ನಾನು ಆಗ್ಲಿಂದ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳ್ತಾನೆ ಇದ್ದೀನಿ. ಬಟ್ ಅದಲ್ಲಿ ಏನೇನ್ ಬರುತ್ತೆ? ರೂರಲ್ ಡೆವಲಪ್ಮೆಂಟ್ ಮೀನ್ಸ್ ಇಂಪ್ರೂವಿಂಗ್ ಅಗ್ರಿಕಲ್ಚರ್ ಅಂಡ್ ರಿಲೇಟೆಡ್ ಆಕ್ಟಿವಿಟೀಸ್, ಆಯ್ತಾ? ಸೊ ನಮ್ಮ ಒಂದು ಅಗ್ರಿಕಲ್ಚರ್ ಏನಿದೆ ಮತ್ತೆ ಅದರ್ ರಿಲೇಟೆಡ್ ಆಕ್ಟಿವಿಟೀಸ್ ಏನಿದೆ, ಫಾರ್ಮಿಂಗ್ ಆಗಿರ್ಬೋದು, ಒಂದು ಸಿಲ್ಕ್ ವರ್ಮ್ ಬ್ರೀಡಿಂಗ್ ಆಗಿರ್ಬೋದು, ಅಥವಾ ಸಾಕಷ್ಟು ಕೌ ರೇರಿಂಗ್ ಆಗಿರ್ಬೋದು, ಇದೆಲ್ಲ ಏನಿದೆ ಮಕ್ಕಳೇ, ಇದನ್ನೆಲ್ಲ ಇಂಪ್ರೂವ್ ಮಾಡೋದು ಬಹಳ ಮುಖ್ಯ. ಇದರ ಜೊತೆ ಎಕ್ಸ್ಟೆಂಡೆಡ್ ಹೌಸಿಂಗ್, ಅವ್ರಗಳ ಒಂದು ರೀತಿಯಾದ ಮನೆಗಳನ್ನ ಕಟ್ಕೊಳ್ಳೋದು, ಆಯ್ತಾ? ಆಮೇಲೆ ಎಜುಕೇಶನ್, ಓದೋದು ಬರೆಯೋದು, ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಹೆಲ್ತ್, ಹೈಜೀನ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್, ಇದೆಲ್ಲ ಫೆಸಿಲಿಟೀಸ್ ಅವ್ರಿಗೆ ಕೊಡೋದು. ಸೊ ಇದೆಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅರ್ಬನ್ ಫೆಸಿಲಿಟೀಸ್ ರೂರಲ್ ಅವ್ರಿಗೆ ಹೋಗ್ಬೇಕು ಅಂತ. ಇದೆಲ್ಲ ಸ್ಪೆಸಿಫಿಕ್ ಅರ್ಬನ್ ಫೆಸಿಲಿಟೀಸ್ ಅವ್ರಿಗೆ ಸಿಗ್ಬೇಕು ಮಕ್ಕಳೇ. ಅಂದ್ರೆ ನಾವು ರೂರಲ್ ಏರಿಯಾನ ಅರ್ಬನ್ ಮಾಡೋದಲ್ಲ, ಬಟ್ ಅವ್ರಿಗೆ ಸಿಗುವಂತಹ ಫೆಸಿಲಿಟೀಸ್ ನಾವು ಇವ್ರಿಗೆ ಪ್ರೊವೈಡ್ ಮಾಡಬೇಕು. ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇವಾಗ ಏನಾಗಿದೆ, ಅರ್ಬನ್ ಏರಿಯಾದಲ್ಲಿ ತುಂಬಾ ಜನಗಳಿರ್ತಾರೆ, ಅವರು ಅಪ್ಸ್ಕಿಲ್ ಮಾಡ್ಕೊಂತಾರೆ, ಅವ್ರಿಗೆ ಆ ಕೆಲ್ಸಗಳು ಸಿಗ್ತಿದೆ. ಬಟ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡೋದು ಬಹಳ ಬಹಳ ಮುಖ್ಯ. ಅದ್ರ ಜೊತೆಗೆ ಸೋಷಿಯಲ್ ಅಂಡ್ ಎಕನಾಮಿಕ್ ಎಮ್ಯುನಿಟೀಸ್ ನಾವು ಕೊಡಬೇಕು. ಅಂಡ್ ಸೋಷಿಯಲ್ ವೆಲ್ಫೇರ್ ಕಡೆಗೆ ನಾವು ಕಾನ್ಸಂಟ್ರೇಟ್ ಕೂಡ ಮಾಡಬೇಕು. ಇದೆಲ್ಲ ರೂರಲ್ ಡೆವಲಪ್ಮೆಂಟಿನ ಕೆಳಗೆ ಬರುತ್ತೆ. ಸೊ ನಾವು ಒಂದು ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಈ ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಏಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಏನು ಮಕ್ಕಳೇ, ಆಯ್ತಾ? ಸೊ ಮೊದಲನೇದಾಗಿ ರೂರಲ್ ಡೆವಲಪ್ಮೆಂಟ್ ಅಂತ ಒಂದು ಏನು ಅಂತ ನಾವು ನೋಡೋಣ ಬನ್ನಿ. ರೂರಲ್ ಡೆವಲಪ್ಮೆಂಟ್ ಇಸ್ ಇಂಪ್ರೂವ್ಮೆಂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಸ್ಟೇಟಸ್. ನೋಡಿ, ಸೋಷಿಯಲ್ ಅಂಡ್ ಎಕನಾಮಿಕ್ ಸ್ಟೇಟಸ್, ಬರೀ ಒಂದು ಅವ್ರಿಗೆ ಕೆಲಸ ಕೊಟ್ಟಿದ್ದು ದುಡ್ಡು ಜಾಸ್ತಿ ಬರೋಂಗ್ ನೋಡ್ಕೊಳ್ಳೋದಲ್ಲ, ಬಟ್ ಅವರ ಒಂದು ಸೋಷಿಯಲ್ ಸ್ಟೇಟಸ್ ಇದೆ ಅದನ್ನು ಇಂಪ್ರೂವ್ ಮಾಡೋದು. ಅರ್ಥ ಆಯ್ತಾ? ಇಂಪ್ರೂವಿಂಗ್ the social and economic status of the rural people by proper utilization of locally available natural and human resources. ಸೊ ಇದು ಹೆಂಗ್ ಮಾಡ್ತಾರೆ, ಅವರೇ ಒಂದು ಜಾಗದಲ್ಲಿ ಇರುವಂತಹ ಲೋಕಲಿ ಅವೈಲೇಬಲ್ ರಿಸೋರ್ಸಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಯಾವ ರೀತಿಯಾದ ರಿಸೋರ್ಸಸ್? ನ್ಯಾಚುರಲ್ ಮತ್ತೆ ಹ್ಯೂಮನ್ ರಿಸೋರ್ಸು, ಆಯ್ತಾ ಮಕ್ಕಳೇ? ಸೊ ಇದು ತುಂಬಾ ಮುಖ್ಯ, ಆಯ್ತಾ? ಸೊ ರೂರಲ್ ಡೆವಲಪ್ಮೆಂಟ್ ಹೆಂಗಾಗುತ್ತೆ, ಅವರ ಒಂದು ಜಾಗದಲ್ಲಿ ಸಿಗುವಂತಹ ನ್ಯಾಚುರಲ್ ಮತ್ತೆ ಹ್ಯೂಮನ್ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಅಭಿವೃದ್ಧಿ ಕಡೆಗೆ ನಡೆಯೋದು, ಅವರ ಒಂದು ಸೋಷಿಯಲ್ ಮತ್ತೆ ಎಕನಾಮಿಕ್ ಸ್ಟೇಟ್ ನ ಇಂಪ್ರೂವ್ ಮಾಡೋದು. ಅರ್ಥ ಆಯ್ತಾ? ಅದನ್ನ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಅವರ ಒಂದು ಫಾರ್ಮರ್ಸ್ ಮೋಸ್ಟ್ಲಿ ರೂರಲ್ ವಿಲೇಜಸ್ ಅಲ್ಲಿ ಇರ್ತಾರೆ, ಅಥವಾ ರೂರಲ್ ಏರಿಯಾಸ್ ಅಲ್ಲಿ ಇರುವಂತ ಫಾರ್ಮರ್ಸ್ಗೆ ಒಂದು ಗುಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಕೊಡೋದು. ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಿದೆ ಇವಾಗ ಅದನ್ನ ಇಂಪ್ರೂವ್ ಮಾಡೋದು. ಹಂಗಂದ್ರೆ ಒಳ್ಳೆ ಮನೆ ಕೊಡೋದು, ಅವ್ರಿಗೊಂದು ಎಜುಕೇಶನ್ ಕೊಡೋದು, ಅವ್ರ ಹೆಲ್ತ್ ಬಗ್ಗೆ ನೋಡ್ಕೊಳ್ಳೋದು, ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಟೆಕ್ನಾಲಜೀಸ್ ನ ಇಂಟ್ರೊಡ್ಯೂಸ್ ಮಾಡೋದು, ಈ ಸಾಕಷ್ಟು ನಾವು ನೋಡಿದೀವಿ. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ನ ಕೊಡೋದು, ಇದೆಲ್ಲ ಏನಿದೆ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಇಂಪ್ರೂವ್ ಮಾಡುತ್ತೆ. ಇದ್ರ ಜೊತೆಗೆ ಅಗ್ರಿಕಲ್ಚರ್ ಲೇಬರರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡೋದು ಬಹಳ ಮುಖ್ಯ. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇಷ್ಟು ಜನ ಕ್ಯಾಟಗರಿ ಆಫ್ ಪೀಪಲ್ ನಾವು ಏನ್ ನೋಡಿದ್ವಿ, ಫಾರ್ಮರ್ಸು, ಮತ್ತೆ ಅಗ್ರಿಕಲ್ಚರಲ್ ಲೇಬರರ್ಸು, ಶೆಡ್ಯೂಲ್ ಕಾಸ್ಟ್, ಟ್ರೈಬ್ಸ್ ಹಾಗೂ ಬ್ಯಾಕ್ವರ್ಡ್ ಕಾಸ್ಟ್ ಏನಿದೆ ಅಂತ ಹೇಳ್ತೀವಿ, ಅವ್ರನ್ನೆಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ನೆಲ್ಲ ಒಂದು ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಇಂಪ್ರೂವ್ ಮಾಡುತ್ತೆ ಥ್ರೂ ರೂರಲ್ ಡೆವಲಪ್ಮೆಂಟ್. ಸೊ ಇವಾಗ ನಾವು ರೂರಲ್ ಡೆವಲಪ್ಮೆಂಟ್ ನೋಡಿದ್ವಿ ಅಲ್ಲ, ಯಾಕೆ ರೂರಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್? ವೈ ಇಸ್ ರೂರಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್? ರೂರಲ್ ಡೆವಲಪ್ಮೆಂಟ್ ಆಕ್ಯುಪೈಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ. ನಮ್ಮ ಒಂದು ಎಕಾನಮಿ ಇಂಪ್ರೂವ್ ಆಗ್ಬೇಕಪ್ಪ, ಡೆವಲಪ್ ಆಗ್ಬೇಕಪ್ಪ ಅಂದ್ರೆ ನಮ್ಮ ರೂರಲ್ ಡೆವಲಪ್ಮೆಂಟ್ ಬಹಳ ಬಹಳ ಮುಖ್ಯ ಮಕ್ಕಳೇ. ಸೊ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಲಿವ್ಸ್ ಇನ್ ವಿಲೇಜಸ್ ಮಕ್ಕಳೇ. ಸುಮಾರು ಜನಗಳು ಅಂದ್ರೆ ಮೆಜಾರಿಟಿ ಜನಗಳು ನಮ್ಮ ದೇಶದಲ್ಲಿ ವಿಲೇಜಸ್ ಅಲ್ಲಿ ಉಳ್ಕೊಂಡಿದ್ದಾರೆ.
plagued by problems of poverty, unemployment, illiteracy, ill health, lack of basic amenities. ಸೊ ಇವರೆಲ್ಲ ಖುಷಿಯಾಗಿದ್ದಾರ? ಹೌದು, ಅವ್ರವ್ರದೇ ಜೀವನದಲ್ಲಿ ಖುಷಿಯಾಗಿರ್ಬೋದು, ಬಟ್ ಇವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಗಳಿದೆ. ಏನ್ ಪ್ರಾಬ್ಲಮ್ಮು? ಇಲ್ ಹೆಲ್ತ್, ಹುಷಾರಿರಲ್ಲ. ಸಾಕಷ್ಟು ಜನಗಳು ಒಳ್ಳೆ ಹೆಲ್ತ್ ಫೆಸಿಲಿಟಿ ಸಿಗದರೆ ಹಂಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲಿಟ್ರಸಿ, ಓದಕ್ಕೆ ಬರೆಯೋಕ್ಕೆ ಒಂದೊಳ್ಳೆ ಸ್ಕೂಲ್ ಇರಲ್ಲ, ಎಜುಕೇಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ, ಬಿಕಾಸ್ ಅವ್ರಿಗೆ ಅವೇರ್ನೆಸ್ ಇರಲ್ಲ. ಎಷ್ಟೊಂದು ಜನಗಳಿಗೆ ಕೆಲಸ ಕೂಡ ಇಲ್ಲ. ಆ್ಯಂಡ್ ಪಾವರ್ಟಿ ತುಂಬ ಇದೆ ಮಕ್ಕಳೇ. ನೀವು ದಿನ ಪೇಪರ್ನ ಓದಿದ್ರೆ ಕೂಡ ಅಥವಾ ನ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೂಸೈಡ್ ಕೇಸಸ್ ಆಗಿರಲಿ, ಎಷ್ಟು ಒಂದು ಡೆಪ್ತಲ್ಲಿ ಇರ್ತಾರೆ ಇವ್ರುಗಳೆಲ್ಲ, ಆಯಿತಾ. ಸೊ ಇದೇನಿದೆ, ಸುಮಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ನಮ್ಮ ರೂರಲ್ ಇಂಡಿಯಾಲಿ ಇರುವಂತಹ ಜನಗಳು ಅಥವಾ ವಿಲೇಜಸಲ್ಲಿ ಇರುವಂತಹ ಜನಗಳು. These problems should be tackled through rural development and rural India should be empowered. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ನ ನಾವು ರೂರಲ್ ಡೆವಲಪ್ಮೆಂಟ್, ಅವರ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಬೇಕು. ಆ್ಯಂಡ್ ಈ ಎಲ್ಲ ಪ್ರಾಬ್ಲಮ್ಸ್ ಏನಿದೆ ನಾನು ಇವಾಗ ಹೇಳಿದ್ನಲ್ಲ, ಇಲ್ಲಿಟ್ರಸಿ, ಇಲ್ ಹೆಲ್ತ್, ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ ಮತ್ತು ಬೇಸಿಕ್ ಕಮ್ಯುನಿಟೀಸ್ ಅಂದರೆ ಟಾಯ್ಲೆಟು, ಇದನ್ನೆಲ್ಲ ಪ್ರೊವೈಡ್ ಮಾಡಿ ಡೆವಲಪ್ಮೆಂಟ್ ಕಡೆಗೆ ಹೋಗೋ ಹಾಗೆ ನಾವು ನೋಡ್ಕೊಬೇಕು. ಸೊ ಏರಿಯಾಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಸುಮಾರು ಫೆಸಿಲಿಟೀಸ್ನ ನಾವು ಪ್ರೊವೈಡ್ ಮಾಡಬೇಕು. ಇಲ್ಲಿ ನೀವು ನೋಡ್ತಿರಲ್ಲ, ಒಂದು ಬಿಲ್ಡಿಂಗಲ್ಲಿ ಸ್ಕೂಲ್ಸ್ ಇದೆ, ಒಂದು ಬಿಲ್ಡಿಂಗಲ್ಲಿ ಹಾಸ್ಪಿಟಲ್ಸ್ ಇದೆ, ಪಾರ್ಕ್ ಫೆಸಿಲಿಟೀಸ್ ಇದೆ. ಸೊ ಇದೆಲ್ಲ ಏನೇನು ಬೇಸಿಕ್ ಫೆಸಿಲಿಟೀಸ್ ಏನಿದೆ ಮಕ್ಕಳೇ, ಅದು ನಾವು ರೂರಲ್ ಪೀಪಲ್ಗೆ ಕೊಡೋದು ತುಂಬ ಮುಖ್ಯ. ಸೊ ಇದನ್ನೇ ನಾವು ಹೇಳೋದು ಅರ್ಬನ್ ಎಮ್ಯುನಿಟೀಸ್ ಫಾರ್ ರೂರಲ್ ಪೀಪಲ್ ಅಂತ. ಸೊ ನಾವು ಅವ್ರನ್ನ ಎತ್ತಿ ಅರ್ಬನೈಸ್ ಮಾಡಬೇಕು ಅಂತ ಅಲ್ಲ, ಬಟ್ ನಮಗೆ ಸಿಗುವಂತಹ ಬೇಸಿಕ್ ಎಮ್ಯುನಿಟೀಸ್ ಏನಿದೆ ಅದೆಲ್ಲ ನಾವು ರೂರಲ್ ಪೀಪಲ್ಗೆ ಕೊಡಬೇಕು. ಸೊ ವೇರಿಯಸ್ ಬೇಸಿಕ್ ಫೆಸಿಲಿಟೀಸ್ ಅದ್ರಲ್ಲಿ ಬರುತ್ತೆ ನಮ್ಮ ಎಜುಕೇಷನ್, ಟ್ರೈನಿಂಗ್ ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಹೈಜೀನ್ ನ ಪ್ರಮೋಟ್ ಮಾಡಬೇಕು, ಅಂಡ್ ಅದ್ರ ಬಗ್ಗೆ ಅವ್ರಿಗೆ ಒಂದು ಅವೇರ್ನೆಸ್ ಕೂಡ ನೀಡಬೇಕು. ಶುಡ್ ಬಿ ಪ್ರೊವೈಡೆಡ್ ಟು ರೂರಲ್ ಪೀಪಲ್ ಅಂಡ್ ದೇರ್ ನಾಲೆಜ್, ಸ್ಕಿಲ್ ಅಂಡ್ ಪ್ರೊಡಕ್ಟಿವಿಟಿ ಆಫ್ ಎಸೆನ್ಷಿಯಲ್ ಫೆಸಿಲಿಟೀಸ್ ಶುಡ್ ಬಿ ಆಗ್ಮೆಂಟೆಡ್. ಬರೀ ಒಂದು ಸ್ಕೂಲ್ ಕಟ್ಬಿಟ್ಟು, ಹಾಸ್ಪಿಟಲ್ ಕಟ್ಬಿಟ್ಟು, ಅಥವಾ ಒಂದು ಪಾರ್ಕ್ ತರ ಕಟ್ಬಿಟ್ಟು, ಟಾಯ್ಲೆಟ್ಸ್ನ ಕಟ್ಬಿಟ್ಬಿಟ್ರೆ ಸಾಕಿಲ್ಲ. ಅದನ್ನ ಹೇಗೆ ಯೂಸ್ ಮಾಡಬೇಕು, ಅದನ್ನ ಹೇಗೆ ನೋಡ್ಕೊಬೇಕು, ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅವ್ರ ಹೆಲ್ತ್ಗೆ ಅಂತ ಎಲ್ಲ ಒಂದು ಸ್ವಲ್ಪ ಇನ್ಫಾರ್ಮೇಶನ್ನ ಕೊಟ್ಟರೆ ಅವ್ರು ಅದನ್ನ ಕರೆಕ್ಟಾಗಿ ಯೂಸ್ ಕೂಡ ಮಾಡ್ತಾರೆ. ಸೊ ಎಸೆನ್ಷಿಯಲ್ ಫೆಸಿಲಿಟೀಸ್ ಏನಿದೆ ಮಕ್ಕಳೇ, ಅದನ್ನ ಕೂಡ ಕೊಡಬೇಕು. ಅಂದರೆ ಎಲೆಕ್ಟ್ರಿಸಿಟಿ, ನೀವು ಎಷ್ಟೊಂದು ಜಾಗಗಳಲ್ಲಿ ನೋಡ್ತೀರಾ, ಒಂದು ವಿಲೇಜಸ್ಗೆ ಹೋದರೆ ಕರೆಂಟೇ ಇರಲ್ಲ ಅಲ್ಲಿ, ಆಯ್ತಾ. ಸೊ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡಬೇಕು, ಇರಿಗೇಷನ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು. ಟ್ರಾನ್ಸ್ಪೋರ್ಟ್ ಇಲ್ಲದೆಯಿಂದನೂ ಸುಮಾರು ಜನ ಮಕ್ಕಳು ಸ್ಕೂಲ್ಗೆ ಹೋಗಲ್ಲ, ಅಥವಾ ಜನಗಳು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಸಿಗಲ್ಲ. ಸೊ ಅದು ಕೂಡ ಇರಬೇಕು. ಕಮ್ಯುನಿಕೇಷನ್, ಆಯ್ತಾ. ನೀವು ಇವಾಗ ಹೋಗ್ತಿರ್ತೀರಾ ಯಾವುದೋ ಊರಿಗೆ, ಒಂದು ವಿಲೇಜ್ ಹತ್ರ ಬಂದಿದ ತಕ್ಷಣ ನಿಮಗೆ ನೆಟ್ವರ್ಕೇ ಸಿಗಲ್ಲ. ಸೊ ಕಮ್ಯುನಿಕೇಟ್ ಹೆಂಗೆ ಮಾಡ್ತಾರೆ ಆ ಜಾಗದ ಜನಗಳು? ಸೊ ಕಮ್ಯುನಿಕೇಶನ್ ಕೂಡ ಬಹಳ ಮುಖ್ಯ. ಇದ್ರ ಜೊತೆಗೆ ಮಾರ್ಕೆಟ್ ಯಾರ್ಡ್ಸ್ ಕೂಡ ಇರಬೇಕು ಫಾರ್ ದೆಮ್ ಟು ಸೆಲ್ ವಾಟ್ ಎವರ್ ದೇ ಹ್ಯಾವ್ ಪ್ರೊಡ್ಯೂಸ್. ಸೊ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸೆಲ್ ಮಾಡೋದಕ್ಕೋಸ್ಕರ ಅವ್ರಿಗೆ ಆಪರ್ಚುನಿಟೀಸ್ ಕೂಡ ಸಿಗಬೇಕು. ಸೊ ಮಕ್ಕಳೇ, ಇವಾಗ ಇನ್ಸ್ಟೆಡ್ ಆಫ್ ಸೆಂಡಿಂಗ್, ಇವಾಗ ಏನಾಗಿದೆ, ರಾ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಟು ದ ಸಿಟೀಸ್, ಸೆಲ್ಲಿಂಗ್ ದೆಮ್. ಸೊ ಇವಾಗ ಒಬ್ರು ಅಗ್ರಿಕಲ್ಚರಿಸ್ಟು ಅಥವಾ ಒಬ್ರು ಫಾರ್ಮರು ಒಂದು ಭತ್ತನ ಬೆಳಿತಾರೆ ಅಂತ ಅನ್ಕೊಳ್ಳಿ, ವೀಟ್ನ ಬೆಳಿತಾರೆ ಅನ್ಕೊಳ್ಳಿ. ಆ ವೀಟನ್ನು ತಗೊಂಡು ಹಂಗೆ ಕಳ್ಸೋ ಬದಲು, ರಾ ಮೆಟೀರಿಯಲ್ ಆಗಿ ಕಳ್ಸೋ ಬದಲು, ಅವರು ಅದನ್ನ ಹಿಟ್ಟು ತರ ಮಾಡಿ ಕಳ್ಸಿದ್ರೆ ಅವ್ರಿಗೆ ಜಾಸ್ತಿ ದುಡ್ಡು ಸಿಗತ್ತೆ ಅಲ್ವಾ ಮಕ್ಕಳೇ. ಸೊ ಅವರೇ ಅದನ್ನ ಪ್ರಾಸೆಸ್ ಮಾಡಿ ಆ್ಯಂಡ್ ಅದನ್ನ ರೆಡಿ ಗೂಡ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿ ಕಳ್ಸಿದ್ರೆ ಅವರಿಗೆ ಜಾಸ್ತಿ ವ್ಯಾಲ್ಯೂ ಕೂಡ ಸಿಗತ್ತೆ, ಆಯ್ತಾ. ಸೊ ಇದು ಒಂದು ಅಪ್ರೋಚ್ನ ತಗೊಳ್ಬೋದು. ಆ್ಯಂಡ್ ಇದರ ರಿಸಲ್ಟ್ ಆಗಿ ಮಕ್ಕಳೇ, ನಾಟ್ ಓನ್ಲಿ ವಿಲ್ ದ ವಿಲೇಜಸ್ ಗೆಟ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇದರಿಂದ ಏನಾಗುತ್ತೆ, ಬೆಳೆಯೋದು ಒಂದು ಸ್ಕಿಲ್ಲು, ಬಟ್ ಅದನ್ನ ಬೆಳೆದು ಭತ್ತನ ಬೆಳೆದು ಅದು ಹಿಟ್ಟಾಗಿ ಮಾಡುವಂತಹ ಒಂದು ಸ್ಕಿಲ್ ಏನಿದೆ ಮಕ್ಕಳೇ, ಆ ಸ್ಕಿಲ್ಗೋಸ್ಕರ ಜನಗಳು ಎಂಪ್ಲಾಯ್ಮೆಂಟ್ ಸಿಗತ್ತಲ್ವಾ. ಸೊ ಈ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಬಟ್ ಅದರ ಜೊತೆಗೆ ಅವರ ಇನ್ಕಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಇವಾಗ ಏನಾಗಿದೆ, ಅವ್ರು ರಾ ಮೆಟೀರಿಯಲ್ನ ಕಳಿಸ್ತಾ ಇದ್ದಾರೆ, ಆ ರಾ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇಂದ ಬೇರೆಯವರು ಅದನ್ನ ಅವ್ರಿಗೆ ಹೆಂಗ್ ಬೇಕೋ ಮಾಡ್ಕೊತಾ ಇದ್ದಾರೆ. ಸೊ ಇವಾಗ ಇವರು ರೆಡಿ ಗೂಡ್ಸ್ ಆಗಿ ಕಳ್ಸಿದ್ರೆ ಇನ್ಕಮು ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಜಾಸ್ತಿ ಸಿಗತ್ತೆ. ಸೊ ಸ್ಮಾಲ್ ಸ್ಕೇಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ ಕ್ಯಾನ್ ಬಿ ಇಂಪ್ರೂವ್ಡ್. ಇದ್ರ ಮೂಲಕ ಕೂಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತೆ ಕಾಟೇಜ್ ಇಂಡಸ್ಟ್ರೀಸ್ ಏನಿದೆ ಮಕ್ಕಳೇ, ಅದನ್ನ ಕೂಡ ಇಂಪ್ರೂವ್ ಮಾಡ್ಬೋದು. ಸೊ ಇದರಿಂದ ರೂರಲ್ ಎಕಾನಮಿ ಏನಿದೆ ಅದು ಸ್ಟ್ರೆಂಥನ್ ಆಗುತ್ತೆ. ಸೊ ಇದರ ಜೊತೆಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ನೋಡೋಣ ಬನ್ನಿ. ಆಸ್ ಅ ಸಿಸ್ಟಮ್ ವೇರ್ ಇನ್ ಅಗ್ರಿಕಲ್ಚರಲ್ ಲೇಬರರ್ಸ್
poor people, people belonging to scheduled caste and scheduled tribes and other backward classes are assured for continued employment opportunities has been created in rural areas. ನಮ್ಮ ರೂರಲ್ ಏರಿಯಾ ಅಲ್ಲಿ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ಸಿಸ್ಟಮಿನ ಮುಖಾಂತರ ನಮ್ಮ ಶೆಡ್ಯೂಲ್ಡ್ ಟ್ರೈಬ್, ಶೆಡ್ಯೂಲ್ಡ್ ಕಾಸ್ಟ್, ಬ್ಯಾಕ್ವರ್ಡ್ ಕ್ಲಾಸಸ್, ಆಮೇಲೆ ಪುವರ್ ಪೀಪಲ್ ಹಾಗೂ ಅಗ್ರಿಕಲ್ಚರ್ ಲೇಬರ್ಸ್ಗೆ ಹೇಗೆ ಕಂಟಿನ್ಯೂಸ್ ಆಗಿ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರಬೇಕು ಅಂತ ಒಂದು ಅವಕಾಶವನ್ನ ನೀಡಿದ್ದಾರೆ. ಬಿಕಾಸ್ ಇವ್ರುಗಳೆಲ್ಲ ಏನಾಗುತ್ತೆ, ಒಂದು 10 ದಿನ ಹೋಗಿ ಕೆಲಸ ಮಾಡ್ಬಿಟ್ಟು ಬರ್ತಾರೆ, ಕೆಲಸ ಹೊರಟೋಗುತ್ತೆ. ಸೊ ಇವ್ರಿಗೆ ಹೆಂಗೆ ಕಂಟಿನ್ಯೂಸ್ ಆಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಕೊಡಬೇಕು ಅಂತ ಅನ್ಕೊಂಡು ಅವರು ಒಂದು ಸಾಕಷ್ಟು ಪ್ರೋಗ್ರಾಮ್ಸ್ ಮತ್ತೆ ಪ್ಲಾನ್ಸ್ ನ ಇಟ್ಕೊಂಡಿದ್ದಾರೆ, ಮತ್ತೆ ಸಿಸ್ಟಮ್ ಕ್ರಿಯೇಟ್ ಆಗಿದೆ. ಸೊ ದ ವಿಲೇಜಸ್ ಶುಡ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್. ಸೊ ಈ ಒಂದು ಡೆವಲಪ್ಮೆಂಟ್ ನಾವೇನ್ ಅಂತಿದೀವಿ, ಅದು ವಿಲೇಜಸ್ ಕೂಡ ಅದರಲ್ಲಿ ಭಾಗವಹಿಸಕ್ಕೆ ಒಂದು ಅವಕಾಶವನ್ನ ನೀಡಬೇಕು. ದ ಬೆನಿಫಿಟ್ಸ್ ಆಫ್ ಡೆವಲಪ್ಮೆಂಟ್ ಶುಡ್ ಬಿ ಅವೈಲೇಬಲ್ ಈಕ್ವಲಿ ಟು ದೆಮ್ ಟು. This must be achieved through rural development. ಸೊ ಅವ್ರು ಇದರ ಭಾಗವಾಗಿ ಮಾತ್ರ ಅಲ್ಲ, ಬಟ್ ಇದರ ಒಂದು ಪ್ರೈಸ್ ಆಗಿ ಆಗುವಂತಹ ಒಂದು ಡೆವಲಪ್ಮೆಂಟ್ ಏನಿದೆ ಮಕ್ಕಳೇ, ಅದು ಇವ್ರಿಗೂ ಕೂಡ ಬೆನಿಫಿಟ್ ಆಗಬೇಕು. ಬಿಕಾಸ್ ಇವಾಗ ಏನಾಗ್ತಿದೆ, ಅವರು ಒಂದು ಪದಾರ್ಥವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಥವಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದು ಹೋಗಿ ಬೇರೆಯವ್ರಿಗೇನೆ ಬೆನಿಫಿಟ್ ಆಗ್ತಿದೆ, ಅವ್ರಿಗೆ ಆ ರೀತಿಯಾದ ಬೆನಿಫಿಟ್ ಸಿಗ್ತಿಲ್ಲ. ಬಟ್ ಇವ್ರಿಗೂ ಬೆನಿಫಿಟ್ ಆಗುವಂತಹ ಒಂದು ಚಾನ್ಸ್ ನ ನೀಡಬೇಕು. ಅಂಡ್ ಇದನ್ನ ಅಚೀವ್ ಮಾಡಕ್ಕಾಗೋದು ಓನ್ಲಿ ಥ್ರೂ ರೂರಲ್ ಡೆವಲಪ್ಮೆಂಟ್. ಸೊ ಇವಾಗ ಡಿಸೆಂಟ್ರಲೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಮಕ್ಕಳೇ, ಹಂಗಂದ್ರೆ ಏನು ನೋಡೋಣ ಆಯ್ತಾ. ಸೊ ಪ್ರೊವೈಡಿಂಗ್ ದಿ ಅಡ್ಮಿನಿಸ್ಟ್ರೇಟಿವ್ ಪವರ್, ಒಂದು ಅಡ್ಮಿನಿಸ್ಟ್ರೇಟಿವ್ ಪವರ್ ನ ನೀಡೋದು, ಅಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪಿಂಗ್ ದ ವಿಲೇಜ್ ಟು ಇಟ್ಸ್ ಓನ್ ಪೀಪಲ್. ಸೊ ಇವಾಗ ಒಂದು ಗ್ರಾಮೀಣ ಒಂದು ಜಾಗದಲ್ಲಿ, ಒಂದು ವಿಲೇಜ್ ಅಲ್ಲಿ ಒಂದು 50 ಜನ ಇದ್ರು ಅಂತ ಅನ್ಕೊಳ್ಳಿ ಆಯ್ತಾ. ಸೊ ಮುಂಚೆ ಏನಾಗ್ತಿತ್ತು, ಬೇರೆಯವ್ರು ಬಂದು ಇವ್ರಿಗೆಲ್ಲ ಹೇಳ್ತಿದ್ರು, ಹಿಂಗಿಂಗ್ ಮಾಡಪ್ಪ, ಹಂಗಂಗ್ ಮಾಡು, ಇಲ್ಲಿ ಈ ತರ ಬರುತ್ತೆ ಡೆವಲಪ್ಮೆಂಟು, ಇಲ್ಲಿ ಈ ತರ ಗ್ರೋತ್ ಆಗುತ್ತೆ ಅಂತ ಬೇರೆಯವ್ರ ಡಿಸಿಷನ್ಸ್ ತಗೊಳ್ತಿತ್ತು. ಬಟ್ ಡಿಸೆಂಟ್ರಲೈಸೇಷನ್ ಇಂದ ಮುಖಾಂತರ ಏನಾಗಿದೆ ಅಂದ್ರೆ, ಈ 50 ಜನಕ್ಕೇನೆ ಅಡ್ಮಿನಿಸ್ಟ್ರೇಟಿವ್ ಪವರ್ ಸಿಕ್ಕಿದೆ. ಅಂಡ್ ಆ ಪರ್ಟಿಕ್ಯುಲರ್ ಜಾಗದ ಡೆವಲಪ್ಮೆಂಟು ಈ ಜನಗಳ ಕೈಯಲ್ಲೇ ಇದೆ ಆಯ್ತಾ. ಸೊ ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್, ವೇರ್ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪಿಂಗ್ ದ ವಿಲೇಜ್ ಏನಿದೆ ಮಕ್ಕಳೇ, ಅದು ಅವರ ಜನಗಳ ಕೈಯಲ್ಲೇ ಇರೋದು, ಅವರ ರೆಸ್ಪಾನ್ಸಿಬಿಲಿಟಿನೇ. Through decentralization, self-reliant, self-sufficient and prosperous villages can be developed. So ನಾವು ಡಿಸೆಂಟ್ರಲೈಸೇಷನ್ ಮುಖಾಂತರ ಒಂದು ಸೆಲ್ಫ್ ಸಫಿಷಿಯಂಟ್ ಆಗಿರುವಂತಹ ವಿಲೇಜ್, ಮತ್ತೆ ಅಲ್ಲಿರುವಂತಹ ಜನಗಳು ಅವರ ನೀಡ್ಸ್ ಅನ್ನ ಐಡೆಂಟಿಫೈ ಮಾಡಿ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ, ಮತ್ತೆ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರುವ ಹಾಗೆ ನೋಡ್ಕೊಳ್ಳುತ್ತೆ ಡಿಸೆಂಟ್ರಲೈಸೇಷನ್. ದಿಸ್ ಪ್ರಾಸೆಸ್ ವಾಸ್ ಕಾಲ್ಡ್ ಗ್ರಾಮ ಸ್ವರಾಜ್ಯ. ಈ ಪ್ರಾಸೆಸ್ ನ ಮಹಾತ್ಮ ಗಾಂಧಿ ಅವರು, ನೋಡಿ ಮಹಾತ್ಮ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಅಂತ ಹೇಳಿದ್ರು. ಹಂಗಂದ್ರೆ ಏನು, ಡಿಸೆಂಟ್ರಲೈಸೇಷನ್ ಮುಖಾಂತರ ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಫಿಷಿಯಂಟ್ ಮತ್ತೆ ಪ್ರಾಸ್ಪರಸ್ ಅಂದ್ರೆ ಅಭಿವೃದ್ಧಿ ಆಗಿರುವಂತಹ ಒಂದು ಗ್ರಾಮೀಣ ಪ್ರದೇಶಗಳು ಕ್ರಿಯೇಟ್ ಆಯಿತು. ಡಿಸೆಂಟ್ರಲೈಸೇಷನ್ ಏನಿದೆ ಮಕ್ಕಳೇ, ಇದು ಸ್ಟಾಪ್ಸ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಆಲ್ ಕೈಂಡ್ಸ್. ಬಿಕಾಸ್ ಇವಾಗ ನಾ 50 ಜನ ಅಂತ ಹೇಳಿದ್ನಲ್ಲ, ಆ 50 ಜನಗಳ ಕೈಯಲ್ಲೇ ಇದೆ ಅದರ ಅಭಿವೃದ್ಧಿ, ಕರೆಕ್ಟಾ, ಅದರ ಪ್ರೋಗ್ರೆಸ್. ಸೊ ಯಾವುದೇ ರೀತಿಯಾದ ಎಕ್ಸ್ಪ್ಲಾಯ್ಟೇಷನ್ಸ್ ಆಗ್ತಿತ್ತಲ್ಲ, ಬೇರೆ ಜನಗಳು ಬರೋದ್ರಿಂದ, ಸಿಟೀಸ್ ಇಂದ ಜನಗಳು ಬರೋದು, ಮಿಡಲ್ ಮೆನ್ ಇಂದ ಜನಗಳು ಬರೋದು, ಇವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು, ಅದು ಸ್ಟಾಪ್ ಆಗೋಯ್ತು. upholds human independence and dignity. ಇವ್ರುಗಳಿಗೆ ಗೊತ್ತು ಅವರ ಕ್ಯಾರೆಕ್ಟರಿಸ್ಟಿಕ್ ಆಯ್ತಾ. ಸೊ ಇವರ ಐಡೆಂಟಿಟಿ ಏನಿದೆ ಅದನ್ನ ಅಪ್ಹೋಲ್ಡ್ ಆಗ್ತಾ ಇದೆ, ಅಂಡ್ ಇವ್ರ ಹತ್ರ ಆ ಇಂಡಿಪೆಂಡೆನ್ಸ್ ಕೂಡ ಇದೆ ಒಂದು ಡಿಸಿಷನ್ ಮಾಡೋದಿಕ್ಕೆ. ಮತ್ತೆ nurtures humane values like compassion and cooperation. ಸೊ ಈ 50 ಜನಗಳ ಮಧ್ಯೆ ಒಂದು ರೀತಿಯಾದ ಕಂಪ್ಯಾಷನ್, ಒಂದು ರೀತಿಯಾದ ಒಬ್ಬರೊಬ್ಬರು ಕಡೆಗೆ ಬರುವಂತಹ ಪ್ರೀತಿ ಹುಟ್ಟು, ಮತ್ತೆ ಕೋಆಪರೇಷನ್ ಇತ್ತು, ಒಂದು ಒಗ್ಗಟ್ಟಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸ್ತು, ಮತ್ತೆ ಅದನ್ನ ನರ್ಚರ್ ಕೂಡ ಮಾಡ್ತು, ಪ್ರಮೋಟ್ ಕೂಡ ಮಾಡ್ತು. ಇವಾಗ ಪಂಚಾಯತ್ ರಾಜ್ ಅಂತ ಏನಿದೆ ಕಾನ್ಸೆಪ್ಟು ಅದನ್ನ ನೋಡೋಣ. ಗ್ರಾಮ ಸ್ವರಾಜ್ಯ ಬಗ್ಗೆ ನೋಡಿದ್ವಿ, ಅಂಡ್ ಹೇಗೆ ಡಿಸೆಂಟ್ರಲೈಸೇಷನ್ ಏನನ್ನ ಸ್ಟಾಪ್ ಮಾಡ್ತು ಅಂತ ಕೂಡ ನಾವು ನೋಡಿದ್ವಿ. ಪಂಚಾಯತ್ ರಾಜ್ ಮಕ್ಕಳೇ, ಅದು ಡಿಸೆಂಟ್ರಲೈಸೇಷನ್ ನ ಎನೇಬಲ್ ಮಾಡುತ್ತೆ, ಆಗೋ ಹಾಗೆ ನೋಡ್ಕೊಳ್ಳುತ್ತೆ. The Panchayat Raj system has been brought into practice
The Indian government in 1993 through the 73rd amendment to the constitution brought in a uniform system of Panchayat Raj institution throughout the country. So through the 73rd amendment of the constitution in the ಮುಖಾಂತರ ಮಕ್ಕಳೇ ಇಂಡಿಯನ್ ಗವರ್ಮೆಂಟ್ 1993 ಅಲ್ಲಿ 1993 ಅಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ನ ಪ್ರಾಕ್ಟೀಸ್ ತಂತು. ಸೊ ಯಾಕೆ ತಂದ್ರಿದು? ಸೊ ಇದೊಂದು ಯೂನಿಫಾರ್ಮ್ ಸಿಸ್ಟಮ್ ನ ಕ್ರಿಯೇಟ್ ಮಾಡೋದಕ್ಕೆ ಪೂರ್ತಿ ದೇಶದಲ್ಲಿ ಈ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡ್ತು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ತು. ಡ್ಯೂ ಟು ದಿಸ್ ದ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಗಾಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಸೊ ಇದು ಪೂರ್ತಿ ದೇಶದಲ್ಲಿ ಇಂಪ್ಲಿಮೆಂಟ್ ಆಗಿರೋ ನಂತರ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೂಡ ಸಿಕ್ತು ಪಂಚಾಯತ್ ರಾಜ್ಗೆ. ಸೊ ಪಂಚಾಯತ್ ರಾಜಲ್ಲಿ ಮಕ್ಕಳೇ ದೇರ್ ಆರ್ 3 ಟೈರ್ಸ್. ಯಾವ್ದ್ಯಾವುದು? ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತ್ ಬರುತ್ತೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಆಯ್ತಾ ಮಕ್ಕಳೇ? ಆಸ್ ಪರ್ ದಿ ಅಮೆಂಡ್ಮೆಂಟ್ 3 ಟೈರ್ ಸಿಸ್ಟಮ್ ಆಫ್ ಪಂಚಾಯತ್ಸ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್. ಸೊ ಅಮೆಂಡ್ಮೆಂಟ್ ಇಂದ ಪ್ರಕಾರ 3 ಟೈರಿನ ಪಂಚಾಯತ್ ಸಿಸ್ಟಮ್ ಕೂಡ ಬಂತು. ದೇ ಆಪರೇಟ್ ಇನ್ ಅಕಾರ್ಡೆನ್ಸ್ ಟು ದ ಪ್ರಿನ್ಸಿಪಲ್ ಆಫ್ ಡೆಮಾಕ್ರಸಿ. ನಮ್ಮ ದೇಶದಲ್ಲಿ ಡೆಮಾಕ್ರಸಿ ಏನಿದೆ ಮಕ್ಕಳೇ, ಅದರ ಒಂದು ಪ್ರಿನ್ಸಿಪಲ್ ಮೇಲೆ ಆಪರೇಟ್ ಆಗುತ್ತೆ ಪಂಚಾಯತ್ ರಾಜು. ಸೊ ವಾಟ್ ಇಸ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ರೂರಲ್ ಡೆವಲಪ್ಮೆಂಟ್? ಪಂಚಾಯತ್ ರಾಜು ಹೇಗೆ, ಈ ಇನ್ಸ್ಟಿಟ್ಯೂಷನ್ ಹೇಗೆ ಒಂದು ರೂರಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಇದರ ರೋಲ್ ಏನು ಅಂತ ನೋಡೋಣ ಬನ್ನಿ. ಸೊ ಇದು ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಕೂಡ. ಸೊ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಪ್ಲೇ ಅ ಮೇಜರ್ ರೋಲ್ ಇನ್ ಎನೇಬ್ಲಿಂಗ್ ದ ರೂರಲ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ರೂರಲ್ ಡೆವಲಪ್ಮೆಂಟ್. ಸೊ ಪಂಚಾಯತ್ ರಾಜ್ನ ಮುಖಾಂತರ ರೂರಲ್ ಜಾಗದಲ್ಲಿರುವಂತಹ ಜನಗಳು ಈಗ ರೂರಲ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದೇ ಒಂದು ಆಸೆ ಕೂಡ ಅಲ್ವಾ ಡಿಸೆಂಟ್ರಲೈಸೇಷನ್ದು. ಸೊ ಅದನ್ನ ಇವರು ಇದರ ಮೂಲಕ ಅಚೀವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇವಾಗ ರೂರಲ್ ಪೀಪಲ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದ್ದಾರೆ. ಹೆಲ್ಪ್ ಪ್ರೊವೈಡ್ ಬೇಸಿಕ್ ಕಮ್ಯುನಿಟೀಸ್ ಟು ದ ರೂರಲ್ ಕಮ್ಯುನಿಟಿ. ಸೊ ಇದರ ಮುಖಾಂತರ ಏನೇನ್ ಬೇಸಿಕ್ ಕಮ್ಯುನಿಟೀಸ್ ನಾವು ಪ್ರೊವೈಡ್ ಮಾಡಬೇಕೋ ಅದನ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಯಾವ ರೀತಿಯಾದ ಅಮ್ಯುನಿಟೀಸ್ ಮಕ್ಕಳೇ? ಮೊದಲನೇದಾಗಿ ರಸ್ತೆಗಳು, ರೋಡು, ಡ್ರೈನ್ಸು, ಆಮೇಲೆ ಡ್ರಿಂಕಿಂಗ್ ವಾಟರು, ಟಾಯ್ಲೆಟ್ಸು, ಸ್ಟ್ರೀಟ್ ಲೈಟ್ಸು, ಸ್ಕೂಲು, ಹಾಸ್ಪಿಟಲ್ ಬಿಲ್ಡಿಂಗ್ಸ್, ಮಾರ್ಕೆಟ್ ಯಾರ್ಡ್ಸ್, ಅಡಲ್ಟ್ ಎಜುಕೇಶನ್, ಟೆಕ್ನಿಕಲ್ ಆ್ಯಂಡ್ ವೊಕೇಶನಲ್ ಟ್ರೈನಿಂಗ್ ಹಾಗೂ ಎಕ್ಸ್ಪ್ಯಾನ್ಷನ್ ಆಫ್ ಹೆಲ್ತ್ ಆ್ಯಂಡ್ ಹೈಜೀನ್ ಫೆಸಿಲಿಟೀಸ್. ಸೊ ಪಂಚಾಯತ್ ರಾಜ್ ಮುಖಾಂತರ ಈ ಬೇಸಿಕ್ ಫೆಸಿಲಿಟೀಸ್ ನಾವು ಇವಾಗ ಏನು ನೋಡ್ತಿದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ, ಇದನ್ನೆಲ್ಲ ಪ್ರೊವೈಡ್ ಆಗ್ತಾ ಇದೆ ಟು ಆಲ್ ಆರ್ ರೂರಲ್ ಕಮ್ಯುನಿಟೀಸ್. ಸೊ ನಡೀರಿ ಮಕ್ಕಳೇ, ಇವಾಗ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಹಾಗೂ ಪಾವರ್ಟಿನ ಸ್ಟಾಪ್ ಮಾಡೋದಕ್ಕೆ ಅಂದರೆ ಎಲಿವೇಶನ್ ಆಫ್ ಪಾವರ್ಟಿಗೆ ಯಾವ ಸ್ಕೀಮ್ಸ್ ಇದೆ ಅಂತ ನೋಡೋಣ. ಮನರೇಗಾ ಅಂತ ಹೇಳ್ತಾರೆ, ಅಂದ್ರೆ ಮಹಾತ್ಮ ಗಾಂಧಿ ಮಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಇಸ್ ಮಹಾತ್ಮ ಗಾಂಧಿ ನಾ ಹೇಳ್ದಂಗೆ, ಇಸ್ ನ್ಯಾಷನಲ್, ರೇಗ್ ಇಸ್ ರೂರಲ್ ಎಂಪ್ಲಾಯ್ಮೆಂಟ್ ಅಂಡ್ ಇಸ್ ಗ್ಯಾರಂಟಿ ಪ್ರಾಜೆಕ್ಟ್. ಸೊ ಇದೇನಿದೆ ಇದರ ಮುಖಾಂತರ ಒಂದು ಹೊಸ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಜನರೇಟ್ ಮಾಡೋದಕ್ಕೆ ಇದು ಇದೆ ಈ ಪರ್ಟಿಕ್ಯುಲರ್ ಸ್ಕೀಮು. ನೆಕ್ಸ್ಟು ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಗರ್ ಯೋಜನಾ ಅಂತ ಹೇಳ್ತಾರೆ. ಇದು SGSY ಅಂತ, SGSY ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ. ಸೊ ಇದರ ಮುಖಾಂತರ ಕೂಡ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಜನರೇಟ್ ಮಾಡಿಕೊಂಡು ಪಾವರ್ಟಿನ ಕಡಿಮೆ ಮಾಡೋದಕ್ಕೆ ಪ್ಲಾನ್ಸು. ಆಮೇಲೆ ಶೆಲ್ಟರ್ ಪ್ರೊವೈಡ್ ಮಾಡೋದಕ್ಕೆ ಅಂದ್ರೆ ಇರೋಕ್ಕೆ ಒಂದು ಜಾಗ ಪ್ರೊವೈಡ್ ಮಾಡೋದಕ್ಕೆ ಇರುವಂತಹ ಸ್ಕೀಮ್ಸು ಇಂದಿರಾ ಆವಾಸ್ ಯೋಜನಾ ಹಾಗೂ ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್ ಮತ್ತೆ ಆಶ್ರಯ ಯೋಜನಾ ಅಂತ ಒಂದಿದೆ. ಸೊ ಇದು ಮೂರೇನಿದೆ ಮಕ್ಕಳೇ, ನಾನು ಸ್ಲೋ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ ತಲೆಯಲ್ಲಿ ಇದು ರಿಜಿಸ್ಟರ್ ಆದ್ರೆ ಎಕ್ಸಾಮ್ ಅಲ್ಲಿ ಬರೆಯಕ್ಕೆ ಕೂಡ ಈಸಿ ಆಗುತ್ತೆ. ಅಂಡ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇನ್ ವಿಲೇಜಸ್ ಕ್ಯಾನ್ ಬಿ ಸ್ಟ್ರೆಂಥನ್ಡ್. ಸೊ ನಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ ವಿಲೇಜಸ್ ಅಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ poor people can be provided with essential food grains adequately. ಆಯ್ತಾ, ಈ ಒಂದು ಬಡತನದಲ್ಲಿ ಇರುವಂತಹ ಜನಗಳಿಗೆ ಫುಡ್ ಗ್ರೇನ್ಸ್ ಪ್ರೊವೈಡ್ ಮಾಡಿದ್ರೆ ಅವರು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ ಅದು ಸ್ಟ್ರೆಂಥನ್ ಆಗುತ್ತೆ ನಮ್ಮ ವಿಲೇಜಸ್ ಅಲ್ಲಿ. ಹಾಗೂ
ಸುವರ್ಣ ಗ್ರಾಮೋದಯ ಯೋಜನಾ. ಸೊ ಇದರ ಮೂಲಕ ಬೇಸಿಕ್ ಫೆಸಿಲಿಟೀಸ್ ನ ಕೂಡ ನಾವು ಎನ್ಹಾನ್ಸ್ ಮಾಡ್ಬೋದು. ಎಕ್ಸಾಮ್ ಅಲ್ಲಿ ಕೇಳ್ಬೋದು ಮಕ್ಕಳೇ, ಈ ಸ್ಕೀಮ್ಸ್ ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಸೊ ನಾ ಹೇಳ್ದಂಗೆ ಬೈಫಕೇಟ್ ಮಾಡಿ ಹೇಳಿದೀನಿ. ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತೆ ಪಾವರ್ಟಿ ಎಲಿವೇಶನ್ಗೋಸ್ಕರ ಇರುವಂತ ಮನರೇಗಾ ಮತ್ತೆ SGSY, ಆಮೇಲೆ ಶೆಲ್ಟರ್ ಪ್ರೊವೈಡ್ ಮಾಡೋದಕ್ಕೆ ಇಂದಿರಾ ಆವಾಸ್ ಯೋಜನಾ ಇದೆ, ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್ ಇದೆ, ಆಮೇಲೆ ಆಶ್ರಯ ಯೋಜನಾ ಇದೆ. ಅಂಡ್ ನಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ಫುಡ್ ಗ್ರೇನ್ಸ್ ನ ನಾವು ನೀಡಬಹುದು ರೂರಲ್ ಪೀಪಲ್ಗೆ. ಮತ್ತೆ ಸುವರ್ಣ ಗ್ರಾಮೋದಯ ಯೋಜನಾ ಕೂಡ ಇದೆ, ಬೇಸಿಕ್ ಫೆಸಿಲಿಟೀಸ್ ನ ಎನ್ಹಾನ್ಸ್ ಮಾಡೋದಕ್ಕೆ. ಸೊ ಇದು ಇಂಪಾರ್ಟೆಂಟು. ಸೊ ಇದರ ಜೊತೆಗೆ ಮಕ್ಕಳೇ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ನೋಡೋಣ. ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಥ್ರೂ ನರ್ಚರಿಂಗ್ ದ ರೂರಲ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ನಮ್ಮ ರೂರಲ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಏನಿದೆ ಮಕ್ಕಳೇ, ಅದನ್ನ ನರ್ಚರ್ ಮಾಡಿದ್ರೆ, ಅದನ್ನ ಡೆವಲಪ್ ಮಾಡಿದ್ರೆ, ಅದನ್ನ ಎನ್ಹಾನ್ಸ್ ಮಾಡಿದ್ರೆ ನಾವು ಎಂಪ್ಲಾಯ್ಮೆಂಟ್ ನ ನೀಡಬಹುದು. ಸೊ ಮೊದಲನೇದಾಗಿ ನಮ್ಮ ರೂರಲ್ ಇಂಡಿಯಾಲಿ ನಡೆಯುವಂತ ಒಂದು ಮುಖ್ಯವಾದ ಆಕ್ಟಿವಿಟಿ ಅಥವಾ ಒಂದು ಕೆಲಸವು ಏನು? ಅಗ್ರಿಕಲ್ಚರ್. ಕರೆಕ್ಟ್ ಅಲ್ಲ ಮಕ್ಕಳೇ? ಅದ್ರ ಜೊತೆಗೆ ಬರುತ್ತೆ ನಮ್ಮ ಕ್ಯಾಟಲ್ ರೇರಿಂಗ್, ಆಮೇಲೆ ಬರುತ್ತೆ ಪೌಲ್ಟ್ರಿ, ಫಿಶರಿ ಅಂದ್ರೆ ಮೀನನ್ನ ಹಿಡಿಯೋದು, ಸೋಷಿಯಲ್ ಫಾರೆಸ್ಟ್ರಿ, ಆಮೇಲೆ ಅಗ್ರಿಕಲ್ಚರಲ್ ಇರಿಗೇಷನ್. ಇರಿಗೇಷನ್ ಏನಿದೆ ಅದು ಕೂಡ ತುಂಬಾ ಮುಖ್ಯ. ಇರಿಗೇಷನ್ ನಾವು ಹೆಂಗೆ ಬೆಟರ್ ಮಾಡ್ಬೋದು? ಬೈ ಕನ್ಸ್ಟ್ರಕ್ಷನ್ ಆಫ್ ಪಾಂಡ್ಸ್, ಟ್ಯಾಂಕ್ ನ ಇದು ಮಾಡೋದು, ಡಿಸಿಲ್ಟಿಂಗ್ ದೆಮ್ ರೆಗ್ಯುಲರ್ಲಿ. ಸೊ ಸಿಲ್ಟ್ ಫಾರ್ಮ್ ಆಗ್ತಾನೆ ಇದ್ರೆ ಅದು ಕೆಟ್ಟೋಗುತ್ತೆ. ಸೊ ಡಿಸಿಲ್ಟಿಂಗ್ ದೆಮ್ ರೆಗ್ಯುಲರ್ಲಿ ವಿಲ್ ಹೆಲ್ಪ್. ಆಮೇಲೆ ಮೇಂಟೆನೆನ್ಸ್ ಆಫ್ ಮೈನರ್ ಇರಿಗೇಷನ್ ವರ್ಕ್. ಇದ್ರ ಮುಖಾಂತರ ನಾವು ಅವ್ರಿಗೆ ಎಂಪ್ಲಾಯ್ಮೆಂಟ್ ನ ಪ್ರೊವೈಡ್ ಮಾಡಿ ಅಂಡ್ ಅವ್ರದ್ದೇ ಏನೇನಿದೆಪ್ಪ ಅವರಲ್ಲೇ ಮಾಡುವಂತಹ ಒಂದು ಆಪರ್ಚುನಿಟೀಸ್ ಏನಿದೆ, ಎಂಪ್ಲಾಯ್ಮೆಂಟ್ ಏನಿದೆ ರೂರಲ್ ಏರಿಯಾಲ್ ಸಿಗುವಂಥದ್ದನ್ನ ನಾವು ನರ್ಚರ್ ಮಾಡಬಹುದು. ಇದರ ಜೊತೆಗೆ ಇಂಪ್ರೂವ್ಮೆಂಟ್ ಆಫ್ ರೂರಲ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್ ಥ್ರೂ ದ ಪಂಚಾಯತ್ ಬೈ ಆರ್ಗನೈಸಿಂಗ್. ಇದ್ರ ಜೊತೆಗೆ ನಾವು ರೂರಲ್ ಮತ್ತೆ ಕಾಟೇಜ್ ಇಂಡಸ್ಟ್ರಿನ ಇಂಪ್ರೂವ್ ಮಾಡಬೇಕು. ಯಾವ್ದ್ರ ಮುಖಾಂತರ? ಪಂಚಾಯತ್ ಮುಖಾಂತರ. ಇದನ್ನ ಆರ್ಗನೈಸ್ ಮಾಡಿ. ಏನೇನು ಆರ್ಗನೈಸ್ ಮಾಡಿ? ಸೆಮಿನಾರ್ಸ್ ನ ಆರ್ಗನೈಸ್ ಮಾಡಿ, ಕಾನ್ಫರೆನ್ಸ್ ನ ಆರ್ಗನೈಸ್ ಮಾಡಿ, ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನ ಆರ್ಗನೈಸ್ ಮಾಡೋದು. ನಾನು ಈ ಪರ್ಟಿಕ್ಯುಲರ್ ಸ್ಲೈಡ್ ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಆನ್ಸರ್ ಇದು. ಸೊ ಹೆಂಗೆ ನಾವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಕೊಡ್ಬೋದು? ಥ್ರೂ ಪಂಚಾಯತ್ ರಾಜ್. ಅಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾಲಿ ನಡೆಯುವಂತಹ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನಿದೆ, ಸೊ ನಮ್ಮ ರೂರಲ್ ಇಂಡಿಯಾಲಿ ಇರುವಂತಹ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಯೂಶಲಿ ಇದು ಮಕ್ಕಳೇ: ಅಗ್ರಿಕಲ್ಚರು, ಕ್ಯಾಟಲ್ ರೇರಿಂಗು, ಪೌಲ್ಟ್ರಿ, ಫಿಶರಿ, ಸೋಷಿಯಲ್ ಫಾರೆಸ್ಟ್ರಿ ಮತ್ತೆ ಅಗ್ರಿಕಲ್ಚರಲ್ ಇರಿಗೇಷನ್. ಇದು ನಮ್ಮ ರೂರಲ್ ಏರಿಯಾಲಿ ಬೆಳ್ಕೊಂಡು ಬಂದಿರೋದು ಸುಮಾರು ವರ್ಷಗಳಿಂದ, ಆಯ್ತಾ? ಸೊ ಅದನ್ನೇ ನಾವು ಎನ್ಹಾನ್ಸ್ ಮಾಡಬೇಕು. ಅಂಡ್ ಇರಿಗೇಷನ್ ನ ನಾವು ಪಾಂಡ್ಸ್ ಕನ್ಸ್ಟ್ರಕ್ಟ್ ಮಾಡಿ ಮೋಟಿವೇಟ್ ಮಾಡಬೇಕು, ಟ್ಯಾಂಕ್ಸ್ ಡಿಸಿಲ್ಟಿಂಗ್ ದೆಮ್ ರೆಗ್ಯುಲರ್ಲಿ, ಮೇಂಟೆನೆನ್ಸ್ ಆಫ್ ಮೈನರ್ ಇರಿಗೇಷನ್ ವರ್ಕ್. ಮತ್ತೆ ಇದನ್ನೆಲ್ಲ ನಾವು ಇಂಪ್ರೂವ್ ಮಾಡೋದಕ್ಕೋಸ್ಕರ ಪಂಚಾಯತ್ ರಾಜ್ ಮುಖಾಂತರ ನಾವು ನಮ್ಮ ಕಾಟೇಜ್ ಇಂಡಸ್ಟ್ರಿ ಮತ್ತೆ ರೂರಲ್ ಇಂಡಸ್ಟ್ರೀಸ್ ನ ಇಂಪ್ರೂವ್ ಮಾಡೋದಕ್ಕೆ ಸೆಮಿನಾರ್ಸು, ಕಾನ್ಫರೆನ್ಸಸ್ ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನ ಕೂಡ ನಡೆಸಬೇಕು. ಸೊ ಇವಾಗ ಪಂಚಾಯತ್ ರಾಜು ಏನೇನು ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡುತ್ತೆ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡುತ್ತೆ. It can be assured that all facilities from the government reach them promptly. The old people, the disabled, widows, mentally retarded people. So ಇವ್ರುಗಳಿದಾರಲ್ಲ, ಈ ಸೆಕ್ಟರ್ ಆಫ್ ಪೀಪಲ್ ಅಂದ್ರೆ ವಯಸ್ಸಾಗಿರೋ ಜನಗಳು, ಡಿಸೇಬಲ್ಡ್ ಅದೇ ಅಂಗವಿಕಲರು ಅಥವಾ ಬೇರೆ ರೀತಿಯಾದ ಡಿಸೇಬಲ್ಡ್ ಏನಿರ್ತಾರ ಅವರು ವಿಡೋಸು, ಆಯ್ತಾ? ಅಂಡ್ ಮೆಂಟಲಿ ರಿಟಾರ್ಡೆಡ್ ಪೀಪಲ್ಗೆ ಒಂದು ರೀತಿಯಾದ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ನ ನಡೆಸ್ತಾರೆ ಥ್ರೂ ಪಂಚಾಯತ್ ರಾಜು. ದೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಫ್ ವಿಮೆನ್ ಇದೆ, ಅದ್ರ ಬಗ್ಗೆ ನಾವು ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲೇ ಕಲಿತೀವಿ. ದ ಸೆಲ್ಫ್ ಹೆಲ್ಪ್ ಗ್ರೂಪ್ ಆಫ್ ವಿಮೆನ್. ಸೊ ಇದರ ಮುಖಾಂತರ ಎಲ್ಲ ಹೆಂಗಸರನ್ನ ಜೊತೆ ಕರ್ಕೊಂಡ್ ಬರ್ತಾರೆ, ಬಾಟ್ ಟುಗೆದರ್, ಪ್ರಾಪರ್ ಎಂಕರೇಜ್ಮೆಂಟ್ ಟು ದ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಸೊ ಅಲ್ಲಿ ನಡೆಯುವಂತಹ ಆಕ್ಟಿವಿಟೀಸ್, ಆ ಹೆಂಗಸರು ಜೊತೆಗೆ ಬಂದಾಗ ಒಂದಿಷ್ಟು ಆಕ್ಟಿವಿಟೀಸ್ ನ ಮಾಡ್ತಾರಲ್ಲ, ಅದನ್ನ ಎಂಕರೇಜ್ ಮಾಡ್ತಾರೆ ಪಂಚಾಯತ್ ರಾಜ್ ಅವರು. and participate in the development of nation. ಸೊ ನಮ್ಮ ಒಂದು ನೇಷನಿನ ಅಭಿವೃದ್ಧಿಗೋಸ್ಕರ ಇವ್ರುಗಳು ಕೆಲಸ ಮಾಡ್ತಾರೆ, ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ಮುಂದೆ ಸೋಷಿಯಲ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಮಕ್ಕಳೇ. ಸೋಷಿಯಲ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಪಂಚಾಯತ್ ರಾಜು ಮುಖಾಂತರ ಕೂಡ ತುಂಬಾ
ಒಂದು ಆಕ್ಟಿವಿಟೀಸ್ ಆರ್ಗನೈಸ್ ಮಾಡ್ತಾರೆ, ಅಂದ್ರೆ ಫೆಸ್ಟಿವಲ್ಸ್ಗೆ, ಆಮೇಲೆ ಫೇರ್ಸ್ಗಳು ನಡೆಯುತ್ತೆ. ನೀವಾಗ ಒಂದು ಊರಿಗೆ ಹೋಗೋವಾಗ ಎಷ್ಟೊಂದು ವಿಲೇಜ್ ಫೇರ್ಸ್ನ ನೋಡ್ಬೋದಲ್ಲ, ಒಂದು ಜಾತ್ರೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ವಿಲೇಜ್ ಆರ್ಟ್ ಅಂಡ್ ಕ್ರಾಫ್ಟ್ will get an impetus and the rural culture will be enriched. ಸೊ ನಾವು ಒಂದೊಂದು ಜಾಗಕ್ಕೆ ಹೋದ್ರೂ ಅಲ್ಲಿಯ ಒಂದು ಕಲ್ಚರ್ ಇರುತ್ತೆ, ಅಲ್ಲಿಯ ಒಂದು ಆರ್ಟ್ ಇರುತ್ತೆ, ಕ್ರಾಫ್ಟ್ಗಳಿರುತ್ತೆ, ಅದನ್ನ ಎಂಕರೇಜ್ ಮಾಡೋದು ಕೂಡ ಇವರು ಮಾಡ್ತಾರೆ. Thus, Panchayat Raj institutions play a significant role in overall development of rural areas. ಪೂರ್ತಿ ಅಭಿವೃದ್ಧಿ ಆಗಕ್ಕೆ, ಎಲ್ಲ ಕಡೆಯಿಂದ ಅಭಿವೃದ್ಧಿ ಆಗಕ್ಕೆ ಪಂಚಾಯತ್ ರಾಜ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ ಎಲಿವೇಟಿಂಗ್ poverty and unemployment there, in making the lives of villages independent and prosperous. ಸೊ ಇದರ ಮುಖಾಂತರ ಪಾವರ್ಟಿ ನ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂಡ್ ನಮ್ಮ ವಿಲೇಜರ್ಸ್ ಇಂಡಿಪೆಂಡೆಂಟ್ ಆಗಿ ಮತ್ತೆ ಒಂದು ಇನ್ಸೈಟ್ಫುಲ್ ಆಗಿ ಪ್ರಾಸ್ಪರಸ್ ಆಗಿರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. thereby strengthening the democratic fabric of our country. ನಮ್ಮ ಜ್ಞಾಪಕ ಇದೆಯಲ್ಲ, ನಾವು ನೋಡಿದ್ವಿ ಹೇಗೆ ರೂರಲ್ ಡೆವಲಪ್ಮೆಂಟ್ ಆದ್ರೇನೆ ನಮ್ಮ ದೇಶ ಡೆವಲಪ್ ಆಗಕ್ಕಾಗತ್ತೆ ಅಂತ. ಸೊ ಇದು ಮಾಡಿದ್ರೇನೆ ನಮ್ಮ ಒಂದು ದೇಶದ ಒಂದು ಡೆಮೋಕ್ರಸಿ ಏನಿದೆ ಅದು ಸ್ಟ್ರೆಂಥನ್ ಆಗತ್ತೆ. We can see that Panchayat Raj institutions are engaging themselves in all above mentioned activities and taking villages further on to the path of development. So ನಮ್ಮ ಒಂದು ರೂರಲ್ ಡೆವಲಪ್ಮೆಂಟ್ಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಅಂಡ್ ಅದು ಪಾಸಿಟಿವ್ ಆಗಿ ಕೂಡ ಇದೆ ಓವರ್ ದ ಇಯರ್ಸ್. ಸೊ ಇವಾಗ ಪೂರಾ ಅಂತ ಒಂದು ಕಾನ್ಸೆಪ್ಟ್ ಇದೆ ಮಕ್ಕಳೇ. ಪೂರಾ ಅಂದ್ರೆ ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್. ಸೊ ನಾನು ತಿರ್ಗಾ ಹೇಳ್ತೀನಿ, ಇದು ಬರೀ ರೂರಲ್ ಏರಿಯಾಲಿ ನಾವು ರೂರಲ್ ಡೆವಲಪ್ಮೆಂಟ್ ಮಾಡುವಾಗ ಎಷ್ಟು ಸತಿ ಹೇಳಿದ್ವಲ್ಲ, ಆ ಜನಗಳನ್ನ ಅದೇ ಜಾಗದಲ್ಲಿ ಇರುವಂತಹ ರಿಸೋರ್ಸಸ್ ತಗೊಂಡು ಡೆವಲಪ್ ಮಾಡೋದು, ಅದೇನೆ ನಾವು ಹೇಳ್ತಾ ಇರೋದು. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಅರ್ಬನ್ ಎಮ್ಯುನಿಟೀಸ್ ಅಂದಾಗ ಅಲ್ಲಿರುವಂತಹ ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ಇವ್ರಿಗೆ ಪ್ರೊವೈಡ್ ಮಾಡೋದು, ಅರ್ಥ ಆಯ್ತಾ? ಸೊ ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ is an excellent project conceptualized for rural development by the former President of India, Dr. APJ Abdul Kalam. In this model, 4 ways of linking villages is planned. So, ee particular concept enide adu rural development goskara conceptualize ಮಾಡಿದ್ದು ಯಾರು? ನಮ್ಮ former President APJ Dr. APJ Abdul Kalam ಅವರು. ಇದರ ಮುಖಾಂತರ 4 links, 4 ways of linking villages has been planned. ಯಾವ್ದು ನೋಡೋಣ ಬನ್ನಿ. ಮೊದಲನೇದಾಗಿ ಅಂಡರ್ ಫಿಸಿಕಲ್ ಲಿಂಕ್, ಒಂದು ಫಿಸಿಕಲ್ ಲಿಂಕಿನ ಮುಖಾಂತರ ಅ ಗ್ರೂಪ್ ಆಫ್ 15 to 25 ವಿಲೇಜಸ್ ವಿಲ್ ಗೆಟ್ ಮ್ಯೂಚುವಲ್ ರೋಡ್ ಲಿಂಕ್ಸ್. 15 ಇಂದ 25 ವಿಲೇಜಸ್ಗಳ ಮಧ್ಯೆ ಒಂದು ಮ್ಯೂಚುವಲ್ ರೋಡ್ ಲಿಂಕ್ ನ ಕ್ರಿಯೇಟ್ ಮಾಡೋದಿದೆ. ಅರೌಂಡ್ ದೀಸ್ ವಿಲೇಜಸ್ ದೇರ್ ವಿಲ್ ಬಿ ಅ ರಿಂಗ್ ರೋಡ್. ಇನ್ ಅಡಿಷನ್ ದೇ ವಿಲ್ ಗೆಟ್ ಎಲೆಕ್ಟ್ರಿಸಿಟಿ ಲಿಂಕ್. ಸೊ ಇವಾಗ ಒಂದು 15 ಇಂದ 25 ವಿಲೇಜ್ ಇದ್ರೆ ಅದ್ರ ಮಧ್ಯ ರೋಡ್ ಲಿಂಕ್ಸ್ ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಮಧ್ಯದಲ್ಲಿ ಇರುವಂತಹ ಒಂದು ರಿಂಗ್ ರೋಡ್ ಅನ್ನೋದು ಒಂದು ಬರುತ್ತೆ, ಅಂಡ್ ಅವ್ರಿಗೆ ಅಡಿಷನಲಿ ಎಲೆಕ್ಟ್ರಿಸಿಟಿ ಲಿಂಕ್ ಕೂಡ ಸಿಗತ್ತೆ. ಈ ಪಿಕ್ಚರ್ ಅಲ್ಲಿ ತೋರಿಸ್ತಿದೀವಿ ನೋಡಿ. ಸೊ ಇದು ಎಲ್ಲಾ ವಿಲೇಜಸ್ ಅಲ್ಲೂ ನಡೆದಿದೆ ನಮ್ಮ ದೇಶದಲ್ಲಿ. ನಾಲೆಜ್ ಲಿಂಕ್ ಕೂಡ ಆಗುತ್ತೆ. ನಾಲೆಜ್ ಲಿಂಕ್ ಅಲ್ಲಿ ಏನಾಗಿದೆ ಮಕ್ಕಳೇ? ಇನ್ವಾಲ್ವ್ಸ್ ಎಸ್ಟಾಬ್ಲಿಷಿಂಗ್ ಅ ಸ್ಕೂಲ್, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂಡ್ ಅ ಹಾಸ್ಪಿಟಲ್ ಅಟ್ ಅ ಡಿಸ್ಟೆನ್ಸ್ ಆಫ್ ಎವ್ರಿ 5 to 7 kilometers. 5 ಇಂದ 7 ಕಿಲೋಮೀಟರ್ ಮಧ್ಯೆ ಒಂದು ವಿಲೇಜ್ ಇಂದ ಒಂದು ಹೈಸ್ಕೂಲು ಅಂದ್ರೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಕಾಲೇಜಸ್ಸು ಮತ್ತೆ ಸ್ಕೂಲ್ಸು ಮತ್ತೆ ಹಾಸ್ಪಿಟಲ್ನ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದರಿಂದ ನಾಲೆಜ್ ಲಿಂಕ್ ಕೂಡ ಆಗಿದೆ. ನೀವಿಲ್ಲಿ ಪಿಕ್ಚರ್ನ ನೋಡಬಹುದು. ಅಂಡ್ ಇಲ್ಲಿ ಫೋಟೋಲ್ ಏನ್ ಕಾಣ್ತಿದೆ? ಕಮ್ಯುನಿಕೇಶನ್ ಅಲ್ಲ, ನೆಕ್ಸ್ಟ್ ಇರೋದಲ್ಲೇ ಎಲೆಕ್ಟ್ರಾನಿಕ್ ಲಿಂಕು. ಇನ್ವಾಲ್ವ್ಸ್ ಪ್ರೊವೈಡಿಂಗ್ ಮಾಡರ್ನ್ ಟೆಲಿಫೋನ್. ಸೊ ಎಲೆಕ್ಟ್ರಾನಿಕ್ ಲಿಂಕಿನ ಮುಖಾಂತರ ಮಾಡರ್ನ್ ಟೆಲಿಫೋನ್ ನ ಪ್ರೊವೈಡ್ ಮಾಡಿ ಟೆಲಿಕಮ್ಯುನಿಕೇಶನ್ ಸರ್ವಿಸಸ್ ನ ಕೂಡ ಕೊಡಬೇಕು ಅಂತ ಇದ್ದಾರೆ ಈ ವಿಲೇಜಸ್ ಅಲ್ಲಿ. ಅಂಡ್ ನೆಕ್ಸ್ಟ್ ಆಗುತ್ತೆ ನಮ್ಮ ಎಕನಾಮಿಕ್ ಲಿಂಕ್. ಸೊ ಎಕನಾಮಿಕ್ ಲಿಂಕ್ ಅಂದ್ರೆ ಏನು? ಮಾರ್ಕೆಟ್ ಯಾರ್ಡ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇನ್ವಾಲ್ವ್ಸ್ ಎಸ್ಟಾಬ್ಲಿಷಿಂಗ್ ಅ ಪ್ರಾಪರ್ ಮಾರ್ಕೆಟ್ ಯಾರ್ಡ್ ವಿತ್ ಇನ್ ದ ಗ್ರೂಪ್ ಆಫ್ ವಿಲೇಜಸ್. ಸೊ ಇವಾಗ ಒಂದಿಷ್ಟು ಗ್ರೂಪ್ ಆಫ್ ವಿಲೇಜಸ್ ನ ಹೇಳಿದ್ನಲ್ಲ 15 ಇಂದ 25, ಬಟ್ ಇಲ್ಲಿ ನಂಬರ್ ನ ಸ್ಪೆಸಿಫೈ ಮಾಡಿಲ್ಲ. ಸೊ ಅದರ ಮಧ್ಯೆ ಒಂದು ಪ್ರಾಪರ್ ಮಾರ್ಕೆಟ್ ಯಾರ್ಡ್ ನ ಎಸ್ಟಾಬ್ಲಿಷ್ ಮಾಡೋದು. ಸೊ ಇಲ್ಲಿ ಏನಾಗುತ್ತೆ? ವಿಲೇಜಸ್ ಬಂದು ಅವರು ಏನೇನ್ ಪ್ರಾಡಕ್ಟ್ಸ್ ನ ಬೆಳಿತಾರೋ ಅದನ್ನ ಸೆಲ್ ಮಾಡ್ಬೋದು, and our daily necessities na buy kuda ಮಾಡಬಹುದು. So this yard should enable the villagers to sell all their products and buy their daily necessities. na ಹೇಳ್ದಂಗೆ
ಈ 4 ಲಿಂಕಿನ ಮುಖಾಂತರ ಅವರು ರೂರಲ್ ಡೆವಲಪ್ಮೆಂಟ್ ನ ಮಾಡಕ್ ಕೂಡ ಪ್ರಯತ್ನಿಸಿದ್ದಾರೆ. ಅಂಡ್ ಇದನ್ನ ಸ್ಟಾರ್ಟ್ ಮಾಡಿದ ಯಾರು? ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ನಮ್ಮ ಫಾರ್ಮರ್ ಪ್ರೆಸಿಡೆಂಟ್. ಸೊ ಪೂರಾ ಅಂದಿದ ತಕ್ಷಣ ನಿಮ್ಗೆ 4 ಲಿಂಕು ಜ್ಞಾಪಕ ಇಟ್ಕೊಳ್ಳೋದು ಬಹಳ ಮುಖ್ಯ ಮಕ್ಕಳೇ. ಸೊ ಇವಾಗ ವಿಮೆನ್ ಇನ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ. ನಾವೆಷ್ಟು ನೋಡಿದೀವಲ್ಲ, ರೂರಲ್ ಡೆವಲಪ್ಮೆಂಟ್ ಅಲ್ಲೂ ವಿಮೆನ್ ನ ಡೆವಲಪ್ ಮಾಡೋದು ಬಹಳ ಬಹಳ ಮುಖ್ಯ. ಸೊ ವಿಮೆನ್ ಇನ್ ಡೆವಲಪ್ಮೆಂಟ್ ಅಲ್ಲಿ ನಾವೇನೇನ್ ನೋಡ್ತೀವಿ ಮಕ್ಕಳೇ? ಸೊ ಈ ಪಿಕ್ಚರ್ ನೋಡಿದ ತಕ್ಷಣ ನಿಮಗೆ ಗೊತ್ತಲ್ಲ, ಒಂದು ವಿಮೆನ್ ಆಗಿ ಎಷ್ಟೆಷ್ಟು ಡ್ಯೂಟೀಸ್ ನ ಅವರು ನಿಭಾಯಿಸ್ತಾರೆ ಜೀವನದಲ್ಲಿ. ಸೊ ಇನ್ ಹರ್ ಲೈಫ್ ಟೈಮ್ ವಿಮೆನ್ ಪರ್ಫಾರ್ಮ್ಸ್ ಅ ವೆರೈಟಿ ಆಫ್ ಡ್ಯೂಟೀಸ್ ಆಸ್ ಅ ಮದರ್, ವೈಫ್, ಡಾಟರ್ ಇನ್ ಲಾ ಅಂಡ್ ಅ ಡಾಟರ್. ಸೊ ಸುಮಾರು ಒಂದು ರೀತಿಯಾದ ಒಂದು ರೋಲ್ಸ್ ನ ಪ್ಲೇ ಮಾಡ್ತಾರೆ ನಮ್ಮ ಹೆಂಗಸರು, ಆಯ್ತಾ. ಎವ್ರಿ ಮ್ಯಾನ್ಸ್ ಲೈಫ್ ಇಸ್ ಶೇಪ್ ಬೈ ಅ ವಿಮೆನ್. ಸೊ ಒಂದು ಮ್ಯಾನ್ ಇನ್ ಲೈಫ್ ನೋಡಿದ್ರೆ ಅದನ್ನ ಶೇಪ್ ಮಾಡೋದೇ ನಮ್ಮ ವಿಮೆನ್. ಶಿ ವರ್ಕ್ಸ್ ನಾಟ್ ಓನ್ಲಿ ಇನ್ ದ ಹೌಸ್ ಬಟ್ ಆಲ್ಸೋ ಔಟ್ಸೈಡ್ ಆಸ್ ಅ ಫಾರ್ಮರ್, ವರ್ಕರ್, ಎಂಪ್ಲಾಯಿ, ಆಫೀಸರ್, ಬಿಸ್ನೆಸ್ ವಿಮೆನ್ ಅಂಡ್ ಲಾ ಮೇಕರ್ ಅಟ್ ಈಕ್ವಲ್ ಲೆವೆಲ್ ವಿತ್ ಮೆನ್. ಸೊ ನಮ್ಮ ಅರ್ಬನ್ ಏರಿಯಾದಲ್ಲಿ ಮಾತ್ರ, ನಮ್ಮ ರೂರಲ್ ಏರಿಯಾ ಕೂಡ ಒಂದು ವಿಮೆನ್ ಏನಿರ್ತಾಳೆ ಮನೇಲಿ ಕೂಡ ಕೆಲಸ ಮಾಡ್ತಾಳೆ. ಬಟ್ ಅಟ್ ದ ಸೇಮ್ ಟೈಮ್ ಎಂಪ್ಲಾಯ್ಮೆಂಟ್ ಕೂಡ ಆಗಿರುತ್ತೆ ಈಚೆ ಕಡೆ. ಅಂದ್ರೆ ಫಾರ್ಮರ್ ಆಗಿ ಆಗಿರ್ಬೋದು, ಅಥವಾ ಒಂದು ವರ್ಕರ್ ಆಗಿ, ಎಂಪ್ಲಾಯರ್ ಆಗಿ, ಬಿಸ್ನೆಸ್ ವುಮೆನ್ ಆಗಿ, ಲಾ ಮೇಕರ್ ಆಗಿ ಸುಮಾರು ರೋಲ್ಸ್ ನ ಪ್ಲೇ ಮಾಡ್ತಾರೆ. ಅಂಡ್ ಮೆನ್ನಿನ ಈಕ್ವಲ್ ಆಗಿ ಇದ್ದಾರೆ ಅವರು. ಹೆನ್ಸ್ ಅ ರೋಲ್ ಇಸ್ ಡಿಸಿಸಿವ್ ಇನ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ ಅಂಡ್ ಎಸ್ಪೆಷಲಿ ಇನ್ ರೂರಲ್ ಡೆವಲಪ್ಮೆಂಟ್. ಇದರಿಂದಾನೇ ಒಂದು ವಿಮೆನ್ ಇನ್ ಕಾಂಟ್ರಿಬ್ಯೂಷನ್ ಅಂಡ್ ಹರ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ರೂರಲ್ ಡೆವಲಪ್ಮೆಂಟ್. ಸೊ ಇವಾಗ ನಾವು ಒಂದು ರೂರಲ್ ಏರಿಯಾ ಅಂತ ತಗೊಂಡಾಗ ದೇ ಆರ್ ಮೋರ್ ವಿಮೆನ್ ವರ್ಕಿಂಗ್ ಇನ್ ಏರಿಯಾಸ್ ಆಫ್ ಫಾರ್ಮಿಂಗ್. ಸೊ ಅಲ್ಲಿ ಇರುವಂತಹ ಒಂದು ಹೆಂಗಸರು ಏನಿರ್ತಾರೆ ಅವರು ಫಾರ್ಮಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕ್ಯಾಟಲ್ ರೇರಿಂಗು, ಫಿಶರಿ, ಸಿಲ್ಕ್ ವರ್ಮ್ ರೇರಿಂಗ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್ ಅಂಡ್ ಪೌಲ್ಟ್ರಿಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಆಯ್ತಾ ಮಕ್ಳೇ. ಸೊ ಇದಿಷ್ಟು ನೀವು ಏನ್ ಇದ್ರ ಬಗ್ಗೆ ಅಂತ ಇದ್ರೆ ಎಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದೀವಿ, ಇಮೇಜಸ್ ಕೂಡ ಹಾಕಿದೀವಿ ನೋಡಿ. ಕ್ಯಾಟಲ್ ರೇರಿಂಗ್ ಅಂದ್ರೆ ಕುರಿ ಮೇಯಿಸೋದು, ಆಮೇಲೆ ನಮ್ಮ ಹಸು ಮೇಯಿಸೋದು ಅಂತೆಲ್ಲ ನಾವು ಹೇಳ್ತೀವಿ. ಫಿಶರಿ ಅಂದ್ರೆ ಮೀನ್ ಹಿಡಿಯೋದು, ಸಿಲ್ಕ್ ವರ್ಮ್ ರೇರಿಂಗ್ ಅಂದ್ರೆ ನಮ್ಮ ರೇಷ್ಮೆ ಹುಳು ಇದ್ ಮಾಡಿ ಸಿಲ್ಕ್ ಬರ್ಸೋದು, ಆಮೇಲೆ ಹಾರ್ಟಿಕಲ್ಚರ್ ಅಂದ್ರೆ ನಮ್ಮ ಹಣ್ಣು ಹಂಪಲುಗಳನ್ನೆಲ್ಲ ಬೆಳೆಸೋದು, ಫ್ಲೋರಿಕಲ್ಚರ್ ಅಂದ್ರೆ ಹೂವುಗಳನ್ನ ಬೆಳೆಸೋದು, ಪೌಲ್ಟ್ರಿ ಅಂದ್ರೆ ಕೋಳಿ ಸಾಕೋದು, ಅದೆಲ್ಲ ಏನಿದೆ ಇದೆಲ್ಲ ಕೆಲ್ಸಗಳು ಮಾಡ್ತಾ ಇದಾರೆ ನಮ್ಮ ಹೆಂಗಸರು ರೂರಲ್ ಏರಿಯಾಸ್ ಅಲ್ಲಿ. ಸೊ ನಾವ್ ಅನ್ಕೊಬಹುದು ಇವ್ರಿಗೆಲ್ಲ ಎಜುಕೇಶನ್ ಏನಿಲ್ಲಪ್ಪ, ಅವ್ರು ಇಲಿಟ್ರೇಟ್ಸು ಅಂತೆಲ್ಲ ನಾವ್ ಅನ್ಕೊಬಹುದು. ಬಟ್ ಇಲ್ಲಿ ಕಂಡಿರುವಂತಹ ಎಜುಕೇಶನ್ ಏನಿದೆ ಮಕ್ಕಳೇ, ಅದು ಮೋಸ್ಟ್ಲಿ ಅಪ್ಲಿಕೇಶನ್ ಬೇಸ್ಡ್ ಆಗಿರುತ್ತೆ. ನೀವು ನಾಳೆ ಹೋಗಿ ಫ್ಲೋರಿಕಲ್ಚರ್ ಮಾಡಿ ಅಂದ್ರೆ ನಿಮ್ಗೆ ಗೊತ್ತಾಗತ್ತಾ? ಅಥವಾ ಸಿಲ್ಕ್ ವರ್ಮ್ ರೇರಿಂಗ್ ಮಾಡಿ ಅಂದ್ರೆ ನೀವು ಮಾಡ್ತೀರಾ? ಇಲ್ಲ. ಬಿಕಾಸ್ ಅದಕ್ಕೆ ಕೂಡ ಒಂದು ರೀತಿಯಾದ ಸ್ಕಿಲ್ಸ್ ಬೇಕಿರುತ್ತೆ. ಆ ರೀತಿಯಾದ ಎಜುಕೇಶನ್ ನ ಪಡೆದಿದ್ದಾರೆ ನಮ್ಮ ಈ ಹೆಂಗಸರು, ಆಯ್ತಾ. ಸೊ ಇವರು ಈ ರೂರಲ್ ಏರಿಯಾಸ್ ಅಲ್ಲಿ ಇರೋ ವಿಮೆನ್ ಏನಿದ್ದಾರೆ ಅವ್ರು ಈ ಪರ್ಟಿಕ್ಯುಲರ್ ಸ್ಕಿಲ್ಸ್ ನ ಇಟ್ಕೊಂಡಿದ್ದಾರೆ ಅಂಡ್ ಈ ಏರಿಯಾಸ್ ಅಲ್ಲಿ ಕೆಲಸ ಮಾಡ್ತಾರೆ. ಮುಂದೆ ಮಕ್ಕಳೇ, ಎಜುಕೇಟೆಡ್ ವಿಮೆನ್ ಆರ್ ಹ್ಯಾಂಡ್ಲಿಂಗ್ ಎ ವೆರೈಟಿ ಆಫ್ ಜಾಬ್ಸ್ ಇನ್ ವೇರಿಯಸ್ ಫೀಲ್ಡ್ಸ್ ಇನ್ ದ ಎಕಾನಮಿ. ಅವರು ಎಜುಕೇಟೆಡ್, ಬಟ್ ಆ ಎಜುಕೇಶನ್ ಸ್ಕಿಲ್ ಕಡೆಯಿಂದ ಬರುತ್ತೆ, ಅರ್ಥ ಆಯ್ತಾ. ಅವ್ರು ಓದಿಲ್ಲ ಬರ್ದಿಲ್ದೇ ಇರ್ಬೋದು, ಬಟ್ ಅವ್ರಿಗೆ ಬೇಕಾಗಿರುವಂತಹ ಎಜುಕೇಶನ್ ಅವ್ರಿಗೆ ಸಿಕ್ಕಿದೆ. ಬಟ್ ನಾವಿಲ್ಲಿ ಎಜುಕೇಟೆಡ್ ವಿಮೆನ್ ಅಂತ ಅಂದ್ರೆ ಓದಿ ಬರ್ದಿದ್ದವ್ರನ್ನ ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅವ್ರಿಗೆ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಕೆಲಸ ಸಿಗತ್ತೆ, ಮತ್ತೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸಗಳು ಸಿಗತ್ತೆ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಟೀಚರು, ಪ್ರಿನ್ಸಿಪಲ್, ಈ ರೀತಿಯಾದ ಕೆಲಸಗಳು ಸಿಗತ್ತೆ. ಹಾಸ್ಪಿಟಲ್ಸ್ ಅಲ್ಲಿ ಡಾಕ್ಟರ್ಸ್, ನರ್ಸಸ್ ಇವರೆಲ್ಲ ಇದ್ದಾರೆ. ಆಮೇಲೆ ಓಲ್ಡ್ ಏಜ್ ಹೋಮ್ಸ್ ಅಲ್ಲಿ ಕೂಡ ಕೆಲಸ ಸಿಗತ್ತೆ. ಇದರ ಜೊತೆಗೆ ಮಕ್ಕಳೇ, ಇನ್ ಅಡಿಷನ್ ಎಜುಕೇಟೆಡ್ ವಿಮೆನ್ ಆರ್ ಪ್ಲೇಯಿಂಗ್ ಅ ಪ್ರಾಮಿನೆಂಟ್ ರೋಲ್ ಇನ್ ಕಂಟ್ರೋಲಿಂಗ್ ದ ರೈಸ್ ಇನ್ ಪಾಪ್ಯುಲೇಷನ್. ಸೊ ಇವ್ರುಗಳು ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಭಾಗವನ್ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ವಿಮೆನ್ ಆರ್ ಎಸ್ಟಾಬ್ಲಿಷಿಂಗ್ ದೆಮ್ಸೆಲ್ಫ್ ಇನ್ ದ ಪೊಲಿಟಿಕಲ್ ಫೀಲ್ಡ್ಸ್ ಟು. ಯಾವುದೇ ರೀತಿಲಿ ಒಂದು ವಿಮೆನ್ ಮೆನ್ಕಿಂತ ಕಡಿಮೆ ಅಂತ ನಾವು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅವರು ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಕೂಡ ಇದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ದ ಗ್ರಾಮ್ ಪಂಚಾಯತ್ ಟು ದ ಪೊಸಿಷನ್ ಆಫ್ ದ ಪ್ರೆಸಿಡೆಂಟ್, ದೇ ಆರ್ ಹ್ಯಾಂಡ್ಲಿಂಗ್ ವೇರಿಯಸ್ ರೆಸ್ಪಾನ್ಸಿಬಿಲಿಟಿ. ಗ್ರಾಮ್ ಪಂಚಾಯತ್ ನಡೆಸೋದ್ರಿಂದ ಹಿಡಿದು ಒಂದು ನಾವ್ ಹೇಳ್ಬೋದು ಒಂದು ಪ್ರೆಸಿಡೆಂಟ್ ರೋಲ್ ತನಕ ಕೂಡ ನಮ್ಮ ಹೆಂಗಸರೇನಿದ್ದಾರೆ ಅವರು ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಮತ್ತೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ ಆಸ್ ಪೊಲಿಟಿಕಲ್ ಲೀಡರ್ಸ್ ಅಟ್ ವೇರಿಯಸ್ ಲೆವೆಲ್ಸ್ ಆಫ್ ದ ಗವರ್ಮೆಂಟ್. ಆಸ್ ದೇರ್ ಇಸ್ ರಿಸರ್ವೇಶನ್ ಫಾರ್ ವಿಮೆನ್ ಇನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ನಮಗೆ ಗೊತ್ತಿರಬೇಕು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವಿಮೆನ್ಗೋಸ್ಕರ ರಿಸರ್ವೇಶನ್ ಕೂಡ ಇದೆ. ಅಂಡ್ ಆರ್ಡಿನರಿ ವಿಲೇಜ್ ವಿಮೆನ್ ಕ್ಯಾನ್ ಹ್ಯಾಂಡಲ್ ಪೊಲಿಟಿಕಲ್ ಪವರ್ ಅಂಡ್ ವರ್ಕ್ ಟುವರ್ಡ್ಸ್ ರೂರಲ್ ಡೆವಲಪ್ಮೆಂಟ್. ಈ ರಿಸರ್ವೇಶನ್ ಏನ್ ಎನೇಬಲ್ ಮಾಡಿದೆ, ಒಂದು ಹೆಂಗ್ಸ್ ಏನಿದ್ದಾರೆ ಅವರು
ಪೊಲಿಟಿಕಲ್ ಪವರ್ ಕೂಡ ಅವ್ರಿಗೆ ಸಿಗತ್ತೆ ರೂರಲ್ ವಿಲೇಜಸ್ ಅಲ್ಲಿ, ಅಂಡ್ ಆ ರೂರಲ್ ಡೆವಲಪ್ಮೆಂಟ್ ಕಡೆ ಕೆಲಸ ಮಾಡಕ್ ಕೂಡ opportunity sigate. A notable feature in Karnataka at present is that there are more than 50% of women among the elected members of Panchayat institution. Panchayat institution alliruvanತಹ elected members ಏನidare ಅದಲ್ಲಿ more than 50% of ಜನಗಳೇನಿದ್ದಾರೆ ಅವರು women ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅದೆಷ್ಟು ಒಂದು ಪ್ರೌಡ್ ಆಗಿರುವಂತಹ ಒಂದು ಹೆಮ್ಮೆ ಆಗಿರುವಂತಹ ವಿಷಯ ಅಲ್ಲ ಮಕ್ಕಳೇ. ಸೊ ಇವಾಗ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ಕಲಿಯೋಣ. ಇದು ನಾವು ಸ್ಟೇಟಸ್ ಆಫ್ ವಿಮೆನ್ ಅಲ್ಲಿ ಕೂಡ ನೋಡಿದ್ವಿ, ಸುಮಾರು ಚಾಪ್ಟರ್ಸ್ ಅಲ್ಲಿ ಸ್ಮಾಲ್ ಭಾಗವಾಗಿ ನೋಡಿದ್ವಿ. ಸೊ ಈ ಚಾಪ್ಟರ್ ಅಲ್ಲಿ ಕೂಡ ನೋಡೋಣ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ್ರೆ ಏನು. ಸೊ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಇನ್ ಆಲ್ ವಿಲೇಜಸ್ ಅಂಡ್ ರೂರಲ್ ಸೆಕ್ಟರ್. ನಮ್ಮ ವಿಲೇಜಸ್ ಅಲ್ಲಿ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಕ್ರಿಯೇಟ್ ಆಗಿದೆ. ಯಾಕಾಗಿದೆ? ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಅ ಸಿಗ್ನಿಫಿಕೆಂಟ್ ರೋಲ್ ಮಕ್ಕಳೇ. These have been playing a very significant role in organizing poor rural women and making them financially independent. So ಇವರು ಒಂದಿಷ್ಟು ರೂರಲ್ ವಿಮೆನ್ ನ ಆರ್ಗನೈಸ್ ಮಾಡ್ತಾರೆ ಅಂಡ್ ಅವ್ರನ್ನ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡ್ತಾರೆ. ಆಯ್ತಾ, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಒನ್ ಆಫ್ ದ ಮೀಟಿಂಗ್ಸ್ ಹಿಂಗೆ ಇರುತ್ತೆ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ದು. ಮೆಂಬರ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಕ್ಯಾನ್ ಅವೇಲ್ ಲೋನ್ ಈಸಿಲಿ. ಸೊ ಇವರಿಗೆ ಲೋನ್ಗಳು ತುಂಬಾ ಈಸಿಯಾಗಿ ಸಿಗುತ್ತೆ ಮಕ್ಕಳೇ. ಅಂಡ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಎಂಗೇಜ್ ಕೂಡ ಆಗ್ತಾರೆ. ಸಕ್ಸಸ್ಫುಲ್ ಇನ್ ಮೊಬಿಲೈಸಿಂಗ್ ಸೇವಿಂಗ್ಸ್. ಇಲ್ಲಿ ಒಂದಿಷ್ಟು ಸೇವಿಂಗ್ಸ್ ಇದ್ರೆ ಅದನ್ನ ನೀಟಾಗಿ ಮೊಬಿಲೈಸ್ ಕೂಡ ಆಗುತ್ತೆ ಈ ಪರ್ಟಿಕ್ಯುಲರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ. ಒಬ್ಟೈನಿಂಗ್ ರೀಪೇಮೆಂಟ್ ಆಫ್ ರೋಲ್ಸ್. ಸೊ ಏನಂದ್ರೆ ಒಂದಿಷ್ಟು ಬೆನಿಫಿಟ್ಸ್ ಸಿಗತ್ತೆ. ಆಯ್ತಾ, ಲೋನ್ ತಗೊಂಡ್ರೆ ಅದನ್ನ ಹೆಂಗೆ ಒಬ್ಟೈನ್ ಮಾಡೋದು ಅಥವಾ ಹೇಗೆ ಅವ್ರು ರೀಪೇ ಕೂಡ ಮಾಡ್ತಾರೆ, ಅದನ್ನ ಕೂಡ ಒಂದು ಇಷ್ಟು ಬೆನಿಫಿಟ್ ಸಿಗತ್ತೆ. ಅಲರ್ಟ್ ವಿಮೆನ್ ಕ್ಯಾನ್ ಗೆಟ್ ರಿಡ್ ಆಫ್ ಸೋಷಿಯಲ್ ಈವಿಲ್ಸ್. ಸೊ ಬೇರೆ ಬೇರೆ ರೀತಿಯಾದ ಏನು ಸೋಷಿಯಲ್ ಈವಿಲ್ಸ್ ಇದೆ, ಆ ಒಂದು ಹ್ಯಾರಸ್ಮೆಂಟ್ ಆಗಲಿ, ನಾವು ಅದು ಲಿಸ್ಟ್ನ ನೋಡ್ತೀವಿ, ಅದನ್ನೆಲ್ಲ ಟ್ಯಾಕಲ್ ಮಾಡ್ತಾ ಇದೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಇದರ ಮುಖಾಂತರ ಮಕ್ಕಳೇ ಅವ್ರಿಗೆ ಲೋನ್ಸ್ ಈಸಿಯಾಗಿ ಸಿಗತ್ತೆ. ಆಮೇಲೆ ಸೇವಿಂಗ್ಸ್ ಏನಿದೆ ಅದನ್ನ ನೀಟಾಗಿ ಮೊಬಿಲೈಸ್ ಕೂಡ ಮಾಡ್ಬೋದು. ಅದು ಎಲ್ಲಿ ಹಾಕಬೇಕು, ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ಗ ಡಿಫ್ರೆಂಟ್ ಇದು, ಅದನ್ನ ಕೂಡ ಇಲ್ಲಿ ಮೊಬಿಲೈಸ್ ಮಾಡ್ತಾರೆ. ಮುಂದೆ ನೋಡೋಣ ಬನ್ನಿ. ನಾ ಹೇಳ್ದಂಗೆ ಸೋಷಿಯಲ್ ಈವಿಲ್ಸ್ ನ ಕೂಡ ಟ್ಯಾಕಲ್ ಮಾಡ್ತಾರೆ. ಯಾವ ರೀತಿಯಾದ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತಲ್ಲ ಮಕ್ಕಳೇ, ಆಲ್ಕೋಹಾಲಿಸಮ್ ಆಗಿರ್ಲಿ, ಗ್ಯಾಂಬಲಿಂಗ್ ಆಗಿರ್ಲಿ, ದೀಸ್ ಆರ್ ಥಿಂಗ್ಸ್ ಆರ್ ವೈಡ್ಲಿ ಸ್ಪ್ರೆಡ್ ಅಲ್ವಾ. ಸೊ ತುಂಬಾ ಜಾಸ್ತಿ ನಾವು ಕಾಣ್ಬೋದು ಇದು ರೂರಲ್ ಏರಿಯಾಸ್ ಅಲ್ಲಿ. ಯಾವ್ದು ಆಲ್ಕೋಹಾಲಿಸಮು, ಗ್ಯಾಂಬಲಿಂಗು, ಸೋಷಿಯಲ್ ಈವಿಲ್ಸ್ ಅಂತ ನಾನು ಏನಂದೆ ಅದ್ರಲ್ಲಿ ಬರುತ್ತೆ. ಚೈಲ್ಡ್ ಮ್ಯಾರೇಜ್ ಅಂದ್ರೆ ತುಂಬಾ ಚಿಕ್ಕ ಮಕ್ಕಳಿದ್ದಾಗಲೇ ಹೆಂಗಸರನ್ನ ಮದ್ವೆ ಮಾಡಿಸ್ಬಿಡೋದು. ಡೌರಿ ಅಂದ್ರೆ ಒಂದು ಮದ್ವೆ ಆದಾಗ ಹೆಣ್ಮಕ್ಳ ಕಡೆಯಿಂದ ಒಂದಿಷ್ಟು ದುಡ್ಡು ಅಥವಾ ವಸ್ತುಗಳನ್ನ ಕೊಡೋದು. ಕಾಸ್ಟ್ ಸಿಸ್ಟಮ್ ಇಂದ ಆಗುವಂತಹ ಒಂದು ಒಪ್ರೆಷನ್ ಏನಿದೆ ನಮ್ಮ ಹೆಂಗಸರ ಮೇಲೆ, ಸೂಪರ್ಸ್ಟಿಷನ್ಸ್ ಕ್ರಿಯೇಟ್ ಮಾಡೋದು. ಆಯ್ತಾ, ಅಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಏನಿದೆ, ಇದೆಲ್ಲ ತುಂಬಾ ಜಾಸ್ತಿ ನಡೆಯುತ್ತೆ ಇನ್ನ ನಮ್ಮ ದೇಶದಲ್ಲಿ. ಆಯ್ತಾ, ಸೊ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇಂದ ಮುಖಾಂತರ, ಥ್ರೂ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅಲರ್ಟ್ ವಿಮೆನ್ ಕ್ಯಾನ್ ಗೆಟ್ ರೀಡ್ ಆಫ್ ಸಚ್ ಈವಿಲ್ಸ್. ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಬಿಲ್ಡಿಂಗ್ ಅ ಕ್ಲೀನ್ ಅಂಡ್ ಪ್ರೋಗ್ರೆಸಿವ್ ಸೊಸೈಟೀಸ್. ಸೊ ಇದು ಬರೀ ಫಿನಾನ್ಷಿಯಲ್ ಏಡ್ ಕೊಡಕ್ಕಾಗಿರ್ಲಿ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕಡೆಗಲ್ಲ, ಬಟ್ ಆಲ್ಸೋ ಈ ಸೋಷಿಯಲ್ ಈವಿಲ್ಸ್ ಏನಿದೆ ಮಕ್ಕಳೇ, ಅದರಿಂದ ಒಂದು ನಾವ್ ಹೇಳೋದು ಒಂದು ಸ್ಟಾಪ್ ಕೂಡ ಮಾಡೋದಕ್ಕೋಸ್ಕರ ಇದು ಇದೆ. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಸಪೋರ್ಟ್ ನ ನೀಡ್ತಾರೆ. ಅನ್ಪೇಡ್ ಲೇಬರ್ ಆಫ್ ವಿಮೆನ್. ಸೊ ನಮಗ್ ಗೊತ್ತಿರೋ ಪ್ರಕಾರ ನಮ್ಗೆಲ್ಲಾ ರೀತಿಯಾದ ಲೇಬರ್ ಹೆಂಗಸ್ರು ಏನ್ ಮಾಡ್ತೀವಿ ಅದಕ್ಕೆ ಪೇಮೆಂಟ್ ಸಿಗತ್ತಾ? ಯೋಚಿಸಿ ನೀವು ಒಂದ್ಸತಿ ನಿಮ್ಮ ಆನ್ಸರ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಲ್ಲ ಮಕ್ಕಳೇ, ಸುಮಾರು ಹೆಂಗಸರು, ಮೆಜಾರಿಟಿ ಆಫ್ ಹೆಂಗಸರು ಇವಾಗ ಕೂಡ ಅನ್ಪೇಡ್ ಲೇಬರ್ ಮಾಡ್ತಾರೆ. ಅನ್ಪೇಡ್ ಲೇಬರ್ ಅಂದ್ರೆ ಅವ್ರು ಮಾಡುವಂತ ಕೆಲ್ಸದಕ್ಕೆ, ಅವ್ರಿಗೆ ಕೆಲಸ ಮಾಡೋದಕ್ಕೆ ದುಡ್ಡು ಸಿಗಲ್ಲ ಅವ್ರಿಗೆ. ಆಯ್ತಾ, ಸೊ ದ ಶೋರ್ಸ್ ದ ವಿಮೆನ್ ಪರ್ಫಾರ್ಮ್ ಅಟ್ ಹೋಮ್ ಆರ್ ನಾಟ್ ಕನ್ಸಿಡರ್ಡ್ ಲೇಬರ್ ಅಂಡ್ ಸೊ ಆರ್ ನಾಟ್ ಪೇಡ್ ಎನಿ ವೇಜಸ್. ಸೊ ನಾವು ನಮ್ಮ ಮನೆಯಲ್ಲಿ ಮಾಡುವಂತಹ ಕೆಲ್ಸಗಳಿದೆ ಏನಿದೆ ಹೆಂಗಸರು, ಅವರು ಅದು ಒಂದು ಅನ್ಪೇಡ್ ಲೇಬರ್. ಆಯ್ತಾ, ಅಂಡ್ ಅದಕ್ಕೆ ಯಾವುದೇ ರೀತಿಯಾದ ದುಡ್ಡು ಅಥವಾ ಒಂದು ಸ್ಯಾಲರಿ ಅನ್ನೋದು ಅವರಿಗೆ ಸಿಗಲ್ಲ. When the work done both at home and outside is taken into account, women work for a greater duration than men. ಸೊ ನಾವ್ ಯಾವಾಗ ಮನೇಲಿ ಮಾಡುವಂತಹ ಕೆಲಸ ಮತ್ತೆ ಆಚೆ ಮಾಡುವಂತ ಕೆಲಸನ ಜೊತೆ ಕಂಬೈನ್ ಮಾಡಿ ನೋಡಿದ್ರೆ, ವಿಮೆನ್ ಏನಿದ್ದಾರೆ ಅವ್ರು ಮೆನ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಸ್ಟಿಲ್ ಅ ಮೇಜರ್ ಪಾರ್ಟ್ ಆಫ್ ದ ವರ್ಕ್ ಇಸ್ ನಾಟ್ ಪೇಡ್. ಆದ್ರೂನು ಮೇಜರ್ ಪಾರ್ಟ್ ಆಫ್ ದೇರ್ ವರ್ಕ್ ಏನಿದೆ ಅದಕ್ಕೆ ಅವ್ರಿಗೆ ದುಡ್ಡು ಸಿಗಲ್ಲ ಮನೇಲಿ ಮಾಡುವಂತಹ ಕೆಲಸಕ್ಕೆ. ಅಂಡ್ ಡಸ್ ನಾಟ್ ಫೆಚ್ ಎನಿ ಡೈರೆಕ್ಟ್ ಇನ್ಕಮ್ ಟು ದ ವಿಮೆನ್. ಇದರಿಂದ ಯಾವುದೇ ರೀತಿಯಾದ ಡೈರೆಕ್ಟ್ ಇನ್ಕಮ್ ಕೂಡ ಸಿಗಲ್ಲ ನಮ್ಮ ಹೆಂಗಸರಿಗೆ.
This kind of wageless labor is not taken into account in the national income also. ಈ ಒಂದು ಅನ್ಪೇಡ್ ಲೇಬರ್ ಏನಿದೆ ಮಕ್ಕಳೇ, ಒಂದು ವೇಜ್ಲೆಸ್ ಲೇಬರ್ ಏನಿದೆ ಅದು ನ್ಯಾಷನಲ್ ಇನ್ಕಮ್ ಅಲ್ಲಿ ಕೂಡ ಅಕೌಂಟ್ ತಗೊಳ್ಳಲ್ಲ. All in all, both men and women share the same responsibility in making the country economically developed. So men ಮತ್ತೆ women ಜೊತೆಗೆ ಸೇರಿ ಸೇಮ್ ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ತಾರೆ ಟು ಮೇಕ್ ದ ಕಂಟ್ರಿ ಎಕನಾಮಿಕಲಿ ಡೆವಲಪ್. ಎಕನಾಮಿಕಲಿ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಈಕ್ವಲಿ ಮೆನ್ ಮತ್ತೆ women. They are like the two wheels of a chariot of progress. ಒಂದು ಪ್ರೋಗ್ರೆಸ್ಸಿನ ಒಂದು ಚಾರಿಯಟ್ ಅಂತ ನಾವು ಹೇಳಿದ್ರೆ ಮೆನ್ ಅಂಡ್ ವಿಮೆನ್ ಏನಿದೆ ಅದು ಟೂ ವೀಲ್ಸ್ ಆಗಿ ಇದ್ದಾರೆ. ಸೊ ಮಕ್ಕಳೇ, ಇದರ ಜೊತೆಗೆ ಈ ಚಾಪ್ಟರಿನ ಅಂತ್ಯಕ್ಕೆ ಬಂದಿದ್ದೀವಿ. ಇವಾಗ ರಿವೈಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾವು ರೂರಲ್ ಡೆವಲಪ್ಮೆಂಟ್ ಅನ್ನ ನೋಡಿದ್ವಿ. ರೂರಲ್ ಡೆವಲಪ್ಮೆಂಟ್ ಇಸ್ ಇಂಪ್ರೂವ್ಮೆಂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಸ್ಟೇಟಸ್ ಆಫ್ ರೂರಲ್ ಪೀಪಲ್ by proper utilization of locally available natural and human resource. ಆಯ್ತಾ? So why is rural development important? Because ನಾವು 2011 ಸೆನ್ಸಸ್ ಪ್ರಕಾರ 68.84% ಜನ ಏನಿದ್ದಾರೆ ಅವ್ರು ಇನ್ನ ವಿಲೇಜಸ್ ಅಲ್ಲಿ ಇದ್ದಾರೆ. ಅದರ 1/3 ಪೀಪಲ್ ಏನಿದ್ದಾರೆ ಮಕ್ಕಳೇ ಅವ್ರು ಪಾವರ್ಟಿಲಿ ಇನ್ನ ಇದ್ದಾರೆ. ಅಂಡ್ ಮಹಾತ್ಮ ಗಾಂಧಿ ಅವ್ರು ಏನಂದಿದ್ದಾರೆ, ವಿಲೇಜಸ್ ನ ಡೆವಲಪ್ ಮಾಡಿದ್ರೇನೆ ನಮ್ಮ ದೇಶ ಡೆವಲಪ್ ಆಗುತ್ತೆ ಅಂಡ್ ಅದೇ ಟ್ರೂ ಡೆವಲಪ್ಮೆಂಟ್ ಅಂತ. ಸೊ ಅದಕ್ಕೆ ಇದು ಇಂಪಾರ್ಟೆಂಟು. ಸೊ ಅರ್ಬನ್ ಡೆವಲಪ್ಮೆಂಟ್ ಏನಿದೆ ಮಕ್ಕಳೇ, ಅದ್ರ ಮೂಲಕ ಆಗ್ತಿರುವಂತ ಮಾಡರ್ನೈಸೇಷನ್ ಇಂದ ನಮ್ಮ ರೂರಲ್ ಕಾಟೇಜ್ ಇಂಡಸ್ಟ್ರೀಸ್ ವ್ಯಾನಿಶ್ ಆಗ್ತಾ ಇದೆ. ಸೊ ನಮ್ಮ ರೂರಲ್ ಡೆವಲಪ್ಮೆಂಟ್ ಇಂದ ಏಮ್ ಏನು, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡೋದು. ಯಾರ್ಯಾರ್ದು ಅಗ್ರಿಕಲ್ಚರಲ್ ಲೇಬರರ್ಸ್ದು, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಹಾಗೂ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇದೆಲ್ಲ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮಕ್ಕಳೇ ಕ್ವೆಶನ್ಸ್. ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ವಾಟ್ ಡಸ್ ಇಟ್ ಮೀನ್? ಸೊ ರೂರಲ್ ಡೆವಲಪ್ಮೆಂಟ್ ಮೀನ್ಸ್ ಇಂಪ್ರೂವಿಂಗ್ agricultural related activity, providing extended housing, education, health, hygiene, transport, communication na improve ಮಾಡೋದು, ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡೋದು, ಸೋಷಿಯಲ್ ಅಂಡ್ ಎಕನಾಮಿಕ್ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡೋದು, ಮತ್ತೆ ಸೋಷಿಯಲ್ ವೆಲ್ಫೇರ್ ಕಡೆಗೆ ಕಾನ್ಸಂಟ್ರೇಟ್ ಮಾಡೋದು. ಸೊ ಇವಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂದ್ರೆ ನಾವ್ ಏನೇನ್ ನೋಡ್ಕೊಂತೀವಿ ಅಂದ್ರೆ, ನಾವು ವಿಲೇಜರ್ಸೇನೆ ಈ ಪರ್ಟಿಕ್ಯುಲರ್ ರೂರಲ್ ಡೆವಲಪ್ಮೆಂಟ್ ಪ್ರಾಸೆಸ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ದ ವಿಲೇಜಸ್ ಶುಡ್ ಬಿ ಏಬಲ್ ಟು participate in the process of development and they should also get the benefits of development. ಅಲ್ಲ, ಅವ್ರು ಬರೀ ಇದರ ಭಾಗವಲ್ಲ, ಬಟ್ ಅದರ ಏನು ಫಲವಿದೆ ಅದು ಕೂಡ ಅವ್ರಿಗೆ ಸಿಗಬೇಕು. ಅಶ್ಯೂರ್ಡ್ ಆಫ್ ಕಂಟಿನ್ಯೂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇದರಿಂದ ಏನಾಗುತ್ತೆ, ಅವ್ರಿಗೆ ಒಂದು ರೀತಿಯಾದ ಕಂಟಿನ್ಯೂಸ್ ಆಪರ್ಚುನಿಟೀಸ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಕೂಡ ಎನ್ಶೋರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬರುತ್ತೆ ನಮ್ಮ ಕಾನ್ಸೆಪ್ಟ್ ಆಫ್ ಡಿಸೆಂಟ್ರಲೈಸೇಷನ್, ಪ್ರೊವೈಡಿಂಗ್ ದಿ ಅಡ್ಮಿನಿಸ್ಟ್ರೇಟಿವ್ ಪವರ್. ಇದ್ರ ಮೂಲಕ ಒಂದು ಅಡ್ಮಿನಿಸ್ಟ್ರೇಟಿವ್ ಪವರ್ ನ ಕೊಡಬೇಕು ಅವರ ಪೀಪಲ್ಗೆನೆ. ಸೊ ದಿ ಪ್ರೊವೈಡಿಂಗ್ ದಿ ಅಡ್ಮಿನಿಸ್ಟ್ರೇಟಿವ್ ಪವರ್ ಅಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪಿಂಗ್ ದ ವಿಲೇಜಸ್ ಟು ಇಟ್ಸ್ ಓನ್ ಪೀಪಲ್. ಒಂದು ಜಾಗದ ಡೆವಲಪ್ಮೆಂಟ್ ಅದೇ ಜಾಗದ ಜನಗಳಿಗೆ ನೀಡೋದನ್ನೇ ನಾವು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಂದಿರುವಂತಹ ಕಾನ್ಸೆಪ್ಟ್ ಏನು, ಗ್ರಾಮ ಸ್ವರಾಜ್ಯ. ಇದನ್ನ ಕೊಟ್ಟಿರೋರು ಮಹಾತ್ಮ ಗಾಂಧಿ ಅವರು. ಸೊ ನೆಕ್ಸ್ಟ್ ಬರುತ್ತೆ ನಮ್ಮ ಪಂಚಾಯತಿ ರಾಜು. ಇನ್ 1993 ಇಂಡಿಯನ್ ಗವರ್ಮೆಂಟ್ ಅವ್ರು ಎಸ್ಟಾಬ್ಲಿಷ್ ಮಾಡಿದ್ರು ಅಂಡರ್ ದ 73rd ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್. ಇದರಿಂದ ಏನಾಯ್ತು, ಒಂದು ಯೂನಿಫಾರ್ಮ್ ಸಿಸ್ಟಮ್ ಕ್ರಿಯೇಟ್ ಆಯ್ತು. 3 ಟೈರ್ ಸಿಸ್ಟಮ್ ಆಫ್ ಪಂಚಾಯತ್ ಕ್ರಿಯೇಟ್ ಆಯ್ತು. ಅದರಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಇದೆ. ಆಯ್ತಾ ಮಕ್ಕಳೇ, ಮುಂದೆ ನೋಡೋಣ. ನೆಕ್ಸ್ಟ್ ರೋಲ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಇದು ಬೇಸಿಕ್ ಫೆಸಿಲಿಟೀಸ್ ನ ಕೊಡೋದಕ್ಕೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ. ಅಂಡ್ ಪೂರಾ ಅಂತ ಏನಿದೆ ಅದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಮಾಡಿರೋದು. ಸೊ ಈ ಇನಿಷಿಯೇಟಿವ್ ಕೆಳಗೆ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ ಇದೆ. ಅದ್ರಲ್ಲಿ 4 ಲಿಂಕಿನ ಮುಖಾಂತರ ರೂರಲ್ ಡೆವಲಪ್ಮೆಂಟ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದು ಫಿಸಿಕಲ್ ಲಿಂಕು, ನಾಲೆಜ್ ಲಿಂಕು, ಎಲೆಕ್ಟ್ರಾನಿಕ್ ಲಿಂಕು ಮತ್ತೆ ಎಕನಾಮಿಕ್ ಲಿಂಕು. ನಾವು ಎಕ್ಸ್ಪ್ಲನೇಷನ್ ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದೀವಿ. ನೆಕ್ಸ್ಟ್ ಏನಾಗುತ್ತೆ, ಒಂದಿಷ್ಟು ಸ್ಕೀಮ್ಸ್ ಗಳ ಬಗ್ಗೆ ನೋಡೋಣ. ನಾವು ಮನರೇಗಾ ಅಂತ ಏನ್ ನೋಡಿದ್ವಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರಾಜೆಕ್ಟ್, ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಘರ್ ಯೋಜನಾ ಏನಿದೆ SGSY, ಅದು ನಮ್ಮ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಎಲಿವೇಶನ್ ಆಫ್ ಪಾವರ್ಟಿ ಕಡೆಗೆ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ಶೆಲ್ಟರ್ ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಕೆಲಸ ಮಾಡುವಂತಹ ಸ್ಕೀಮ್ಸ್ ಯಾವುದು, ಇಂದಿರಾ ಆವಾಸ್ ಯೋಜನಾ, ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್ ಹಾಗೂ ಆಶ್ರಯ ಯೋಜನಾ. ಅಂಡ್ ನಮ್ಮ
ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇನ್ ವಿಲೇಜಸ್ಗೆ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಎಸೆನ್ಷಿಯಲ್ ಫುಡ್ ಗ್ರೇನ್ಸ್ನ ಪ್ರೊವೈಡ್ ಮಾಡಬೇಕು ಅಡಿಕ್ವೇಟ್ಲಿ ಟು ದ ರೂರಲ್ ಪೀಪಲ್ ಅಂತ ಒಂದಿದೆ, ಪುವರ್ ಪೀಪಲ್ಗೆ. ಆ್ಯಂಡ್ ಥ್ರೂ ಸುವರ್ಣ ಗ್ರಾಮೋದಯ ಯೋಜನಾ ಬೇಸಿಕ್ ಫೆಸಿಲಿಟೀಸ್ನ ನೀಡಬೇಕು ಅಂತ ಕೂಡ ಇದೆ. ಆ್ಯಂಡ್ ಅದನ್ನು ಎನ್ಹಾನ್ಸ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇದಿಷ್ಟು ಸ್ಕೀಮ್ಸ್ ಮಕ್ಕಳೇ. ಇದೆರಡು ನಾನು ಬೈಫಕೇಟ್ ಮಾಡಿ ಒಂದು ಬ್ರಾಕೆಟ್ ಕೆಳಗೆ ಹಾಕಿದ್ದೀನಿ. ಸೊ ನಿಮಗೆ ಜ್ಞಾಪಕ ಕೂಡ ಇರುತ್ತೆ. ಸೊ ನಾ ಹೇಳ್ದಂಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕೊಡಬೇಕು, ಬಟ್ ಅದ್ರ ಜೊತೆಗೆ ಅಲ್ಲೇ ನಡೆಯುವಂತಹ ಒಂದು ಜಾಗಗಳು ಅಥವಾ ಆಕ್ಟಿವಿಟೀಸ್ ಏನಿದೆ, ಆಪರ್ಚುನಿಟೀಸ್ ಏನಿದೆ, ಅದನ್ನ ನರ್ಚರ್ ಮಾಡಬೇಕು. ಸೊ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಥ್ರೂ ನರ್ಚರಿಂಗ್ ದ ರೂರಲ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಇದಿಷ್ಟು ಏನಿದೆ ಅದು ರೂರಲ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಮಕ್ಕಳೇ. ಅಗ್ರಿಕಲ್ಚರ್, ಕ್ಯಾಟಲ್ ರೇರಿಂಗ್, ಪೌಲ್ಟ್ರಿ, ಫಿಶ್ರಿ, ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಅಗ್ರಿಕಲ್ಚರಲ್ ಇರಿಗೇಷನ್. ಅಗ್ರಿಕಲ್ಚರಲ್ ಇರಿಗೇಷನ್ ಅಲ್ಲಿ ನಾವು ಪಾಂಡ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಟ್ಯಾಂಕ್ಸ್ನ ಇಟ್ಟಿರಬೇಕು, ಆಮೇಲೆ ಡಿಸಿಲ್ಟಿಂಗ್ ದೆಮ್ ರೆಗ್ಯುಲರ್ಲಿ. ಅಲ್ಲಿರುವಂತಹ ಒಂದು ಉಪ್ಪಿನ ಅಂಶ ಏನಿದೆ ನಮ್ಮ ಪಾಂಡ್ಸ್ ಅಲ್ಲಿ ಅದನ್ನ ಕಡಿಮೆ ಮಾಡ್ತಿರ್ಬೇಕು. ಆ್ಯಂಡ್ ಯಾವುದೇ ಮೈನರ್ ಇರಿಗೇಷನ್ ರಿಪೇರ್ ಇದ್ರೂ ಅದ್ರ ಮೇಲೆ ಕೆಲಸ ಮಾಡಬೇಕು. ಆ್ಯಂಡ್ ಕಾಟೇಜ್ ಇಂಡಸ್ಟ್ರಿ ಮತ್ತೆ ನಮ್ಮ ರೂರಲ್ ಇಂಡಸ್ಟ್ರೀಸ್ ಏನಿದೆ ಅದು ಪಂಚಾಯತ್ ರಾಜ್ ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ ಬೈ ಆರ್ಗನೈಸಿಂಗ್ ಸೆಮಿನಾರ್ಸ್, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಹಾಗೂ ಕಾನ್ಫರೆನ್ಸಸ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಕೂಡ. ಸೊ ಇದು ಹೌ ಇಸ್ ಪಂಚಾಯತಿ ರಾಜ್, ವಾಟ್ ಇಸ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕಾಗತ್ತೆ. ಆಯ್ತಾ? ಸೊ ವಿಮೆನ್ ಇನ್ ಡೆವಲಪ್ಮೆಂಟ್ ಅಂತ ನೋಡಿದ್ರೆ, ಏರಿಯಾಸ್ ಆಫ್ ಫಾರ್ಮಿಂಗ್ ಅಂತ ನೋಡಿದ್ರೆ ನಾವು ಸಾಕಷ್ಟು ಒಂದು ಜಾಬ್ಸ್ ಅಲ್ಲಿ ನೋಡ್ಬೋದು ನಮ್ಮ ಹೆಂಗಸರನ್ನ. ಕ್ಯಾಟಲ್ ರೇರಿಂಗ್, ಫಿಶರಿ, ಸಿಲ್ಕ್ ವಾರ್ಮ್ ರೇರಿಂಗ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್ ಅಂಡ್ ಪೌಲ್ಟ್ರಿಲಿ. ಆ್ಯಂಡ್ ನಮ್ಮ ಎಜುಕೇಟೆಡ್ ವಿಮೆನ್ ಅಂದರೆ ಓದಿ ಬರೆಯುವಂತಹ ಒಂದು ಹೆಂಗಸರು ಏನಿದ್ದಾರೆ ಅವರು ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಕೆಲಸ ಸಿಗತ್ತೆ ಅವ್ರಿಗೆ. ಅದು ಬಿಟ್ಟರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಹಾಸ್ಪಿಟಲ್ಸ್ ಹಾಗೂ ಓಲ್ಡ್ ಏಜ್ ಹೋಮ್ಸ್ ಅಲ್ಲಿ ಅವ್ರಿಗೆ ಕೆಲಸ ಸಿಗತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರ ಒಂದು ಪಾಪ್ಯುಲೇಷನ್ ರೇಸ್ನ ಕೂಡ ಅವರು ಸ್ಟಾಪ್ ಮಾಡ್ತಾ ಇದ್ದಾರೆ ಈ ಎಜುಕೇಟೆಡ್ ವಿಮೆನ್ ಸೇರ್ಕೊಂಡು. ಆಯ್ತಾ? ಸೊ ನಾವು ಪಾಲಿಟಿಕ್ಸ್ ಅಲ್ಲಿ ನೋಡ್ಬೋದು, ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರುವಂತಹ ಮೆಂಬರ್ಸ್ ಅಲ್ಲಿ 50% ಇಂದ ಹೆಚ್ಚಾಗಿ ನಮ್ಮ ಹೆಂಗಸರು ಇದ್ದಾರೆ. ಇವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಕೇಳಿರುವಂತಹ ಎಲ್ಲ ಕ್ವೆಶನ್ಸ್ ನಾವು ನೋಡೋಣ. ನಾ ಹೇಳ್ದಂಗೆ ಇತ್ತೀಚೆಗೆ ನಡೆದಿರುವಂತಹ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಸಲಿ 3 ಮಾರ್ಕ್ ಕ್ವೆಶನ್ ಕೇಳಿದ್ದಾರೆ. ಬಟ್ 3 ಮಾರ್ಕ್ ಕ್ವೆಶನ್ ಕೇಳಿದರೆ ಈ ಪರ್ಟಿಕ್ಯುಲರ್ ಲೆಸನ್ ಇಂದ 2 ಮಾರ್ಕ್ ಮತ್ತೆ 1 ಮಾರ್ಕ್ ಕ್ವೆಶನ್ ಕೂಡ ಕೇಳಬಹುದು. ಸೊ ಮೊದಲನೇದಾಗಿ ಇದು ಒಂದು MCQ ಕ್ವೆಶನ್ ಮಕ್ಕಳೇ. 1 ಮಾರ್ಕ್ಗೆ 2018-21 ಅಲ್ಲಿ ಹಾಗೂ 22 ಕೇಳಿದ್ರು. ಗ್ರಾಮ ಸ್ವರಾಜ್ಯ ವಾಸ್ ದ ಕಾನ್ಸೆಪ್ಟ್ ಆಫ್, ಯಾರು ಕೊಟ್ಟಿದ್ದು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಗ್ರಾಮ ಸ್ವರಾಜ್ಯ? ನೋಡೋಣ ಬನ್ನಿ. ಎ ಜವಾಹರ್ಲಾಲ್ ನೆಹರೂನ, ಬಿ ಬಾಲಗಂಗಾಧರ್ ತಿಲಕ, ಸಿ ಸರ್ದಾರ್ ವಲ್ಲಭಾಯ್ ಪಟೇಲ, ಯಾ ಡಿ ಮಹಾತ್ಮ ಗಾಂಧಿನ? ನಿಮ್ಗೇನ್ ಅನ್ಸುತ್ತೆ ಗ್ರಾಮ ಸ್ವರಾಜ್ಯ ಅಂತ ಕಾನ್ಸೆಪ್ಟ್ ಯಾರು ಕೊಟ್ಟಿದ್ರು? ನೋಡಿ, ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹಾಕಿ, ನಾನು ಖಂಡಿತ ನೋಡ್ತೀನಿ ಅದನ್ನ. ಆನ್ಸರ್ ಈಸ್ ಮಹಾತ್ಮ ಗಾಂಧಿ ಅವರು. ಮುಂದಿನ ಕ್ವೆಶನ್ ನೋಡೋಣ. ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಟ್ ಬಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ದ 3 levels ಆಫ್ ಪಂಚಾಯತ್ ಇನ್ಸ್ಟಿಟ್ಯೂಷನ್ ಇಸ್? ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು 3 levels ಆಫ್ ಪಂಚಾಯತ್ ಇನ್ಸ್ಟಿಟ್ಯೂಷನ್ ನ ತಂದ್ರು ಅಂತ ಕೇಳಿದ್ದಾರೆ. ಇದು 1 ಮಾರ್ಕ್ 2022 ಕೇಳಿದ್ರು. 24th, A 24th, B 42nd, C 73rd, ಯಾ D 92nd? ಸೊ ಆನ್ಸರ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಆನ್ಸರ್ ಇಸ್ 73rd. ಆಯ್ತಾ? ಸೊ ಇದ್ರ ಕೆಳಗೇನೆ 3 level ಆಫ್ ಪಂಚಾಯತ್ ಇನ್ಸ್ಟಿಟ್ಯೂಷನ್ ಬಂತು. ಸೊ ವೈ ವಾಸ್ ದ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ enacted in 1993? ಇದನ್ನ 1 ಮಾರ್ಕ್ಗೆ ಮಾರ್ಚ್ 2019 ಅಲ್ಲಿ ಕೇಳಿದ್ರು. ಸೊ ಆನ್ಸರ್ ಇಸ್ ಟು ಬ್ರಿಂಗ್ ಯೂನಿಫಾರ್ಮ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಟು ಡಿಸೆಂಟ್ರಲೈಸ್ ದಿ ಅಡ್ಮಿನಿಸ್ಟ್ರೇಷನ್. ಇದೆರಡಲ್ಲಿ ಯಾವುದೋ ಒಂದು ಬರಿಬೇಕಾಗತ್ತೆ ನಿಮಗೆ 1 ಮಾರ್ಕ್ಗೆ. ಮುಂದಿನ ಕ್ವೆಶನ್, ನೇಮ್ 2 ಹೌಸಿಂಗ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್ ಬೈ ಗವರ್ಮೆಂಟ್. ನಾನು ನಿಮ್ಗೆ ಹೇಳಿದ್ದೆ ಸ್ಕೀಮ್ಸ್ ಅಲ್ಲಿ 2 ಹೌಸಿಂಗ್ ಪ್ರೋಗ್ರಾಮ್ಸ್ ಇತ್ತು. ಅದ್ರಲ್ಲಿ ಇಂದಿರಾ ಅಂತ ಕೂಡ ಒಂದಿತ್ತು. ನಾನು ನಿಮ್ಗೆ ಹಿಂಟ್ ಕೂಡ ಕೊಟ್ಟಿದ್ದೆ. 2 ಮಾರ್ಕ್ಸ್ ಏಪ್ರಿಲ್ 2017 ಮತ್ತೆ 22 ಕೇಳಿದ್ರು. 2 ಬರೆಯೋದು ತುಂಬಾ ಮುಖ್ಯ, ಬಿಕಾಸ್ ಅವ್ರು ನೇಮ್ 2 ಅಂತ ಕೊಟ್ಟೇ ಇದ್ದಾರೆ. ಅದಲ್ಲಿರೋದೇ 2. ಆಯ್ತಾ? 3 ಇತ್ತು, ಬಟ್ 2 ನೀವು ಬರೀಬೇಕು. ಆಯ್ತಾ? ಇಂದಿರಾ ಆವಾಸ್ ಯೋಜನಾ, ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್ ಹಾಗೂ ಆಶ್ರಯ ಯೋಜನಾ. ಇದೆರಡು, ಇದಲ್ಲಿ ಯಾವ್ದಾದ್ರು 2 ನೀವು ಬರಿಬೇಕಾಗುತ್ತೆ ಮಕ್ಕಳೇ. ಮುಂದೆ ನೋಡೋಣ. ಮೆನ್ಷನ್ ದ ಮೆಷರ್ಸ್ ಫಾರ್ ಕಂಟ್ರೋಲಿಂಗ್ ಮೈಗ್ರೇಷನ್ ಆಫ್ ವಿಲೇಜಸ್ ಟು ದ ಸಿಟಿ. ವಾಟ್ ಮೆಷರ್ಸ್ ಕ್ಯಾನ್ ಬಿ ಟೇಕನ್ ಟು ಪ್ರಿವೆಂಟ್ ಮೈಗ್ರೇಷನ್ ಆಫ್ ರೂರಲ್ ಪಾಪ್ಯುಲೇಷನ್ ಟು ಸಿಟೀಸ್? ಇದು ಒಂದೇ ಕ್ವೆಶನ್, ಒಂದೇ ಆನ್ಸರ್ ಆಕ್ಚುಲಿ, ಬಟ್ 2 ರೀತಿಲಿ ಕೇಳಿದ್ದಾರೆ. ಸೊ ಅದು ನೋಡ್ಕೊಳ್ಳೋದು ಮುಖ್ಯ.
ಸೊ ಹೆಂಗೆ ನಾವು ಕಂಟ್ರೋಲ್ ಮಾಡ್ಬೋದು, ಯಾವ ರೀತಿಯಾದ ಮೆಷರ್ಸ್ ತಗೊಂಡಿದ್ದಾರೆ ಫಾರ್ ಮೈಗ್ರೇಷನ್ ಆಫ್ ವಿಲೇಜಸ್ ಟುವರ್ಡ್ಸ್ ಸಿಟೀಸ್. 2 ಮಾರ್ಕ್ಸ್ಗೆ ಏಪ್ರಿಲ್ 2016 ಆಗಲೂ 2019 ಅಲ್ಲಿ ಕೇಳಿದ್ರು. ಸೊ ಆನ್ಸರ್ ಏನಿದೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ ಔಟ್ಸೈಡ್ ಸಿಟಿ ಲಿಮಿಟ್ಸ್, ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ರೂರಲ್ ಹ್ಯಾಂಡಿಕ್ರಾಫ್ಟ್ಸ್, ಪೂರಾ ಪ್ರಾಜೆಕ್ಟ್ ಆಯ್ತಾ, ನಮ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇನಿಷಿಯೇಟ್ ಮಾಡಿದ್ದನ್ನ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಫಾರ್ ಸಿಟೀಸ್ ಟು ರೂರಲ್ ಏರಿಯಾಸ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಯಾಟಲೈಟ್ ಟೌನ್ಸ್. ಸೊ ಇದೇನಿದೆ ಇದು ಇದರ ಆನ್ಸರ್ ಕೂಡ ಆಯ್ತಾ. ವಾಟ್ ಆರ್ ದ ಕೀ ಫೀಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ? Explain the features of Panchayat Raj system adapted in India. So 3 marks ke April 2020, September 2020, April 2022, June 2022 ಕೇಳಿದ್ದಾರೆ ಇದನ್ನ. ಆನ್ಸರು 3 tier structure of panchayat ಇದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್. Operates on the principle of democracy, reservation of up to 50% for women in panchayat institution, uniform system throughout the nation. Panchayat Raj ensures decentralization. It enables the rural people to participate in rural development. ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳೇ. ಒಂದು 3 ಮಾರ್ಕ್ ಕ್ವೆಶ್ಚನ್ಗೆ ನಿಮ್ಗೆ 6 ಪಾಯಿಂಟ್ಸ್ ಬರೆಯೋದು ತುಂಬಾ ಮುಖ್ಯ. ಮುಂದಿನ ಕ್ವೆಶ್ಚನ್ ನೋಡೋಣ. Explain Gandhiji's concept of Grama Swarajya in the light of decentralization. ಡಿಸೆಂಟ್ರಲೈಸೇಷನ್ ಲೈಟ್ ಮೇಲೆ ಡಿಸೆಂಟ್ರಲೈಸೇಷನ್ ಮೇಲೆ ಲೈಟ್ ಹಾಕಿ ಗ್ರಾಮ ಸ್ವರಾಜ್ಯ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡಿ. ಗಾಂಧೀಜಿ ಅವರ ಕಾನ್ಸೆಪ್ಟ್ ಇದು. 3 ಮಾರ್ಕ್ಸ್ಗೆ ಏಪ್ರಿಲ್ 2016 2017 ಅಲ್ಲಿ ಕೇಳಿದ್ದಾರೆ. ಇದಿಷ್ಟು ಪಾಯಿಂಟ್ಸ್ ನೀವು 3 ಮಾರ್ಕ್ಸ್ಗೆ 6 ಪಾಯಿಂಟ್ ಬರೀಲೇಬೇಕು ಮಕ್ಕಳೇ. ಸೊ ಪಾಯಿಂಟ್ಸ್ ನ ಒಂದ್ಸತಿ ಓದ್ತೀನಿ. ಅಡ್ಮಿನಿಸ್ಟ್ರೇಟಿವ್ ಪವರ್ ಟು ದ ವಿಲೇಜರ್ಸ್, ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪಿಂಗ್ ದ ವಿಲೇಜ್ ಟು ವಿಲೇಜರ್ಸ್, ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಫಿಷಿಯಂಟ್ ಅಂಡ್ ಪ್ರಾಸ್ಪರಸ್ ವಿಲೇಜಸ್. ಆಮೇಲೆ ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಫಿಷಿಯಂಟ್ ವಿಲೇಜ್ ಲೈಫ್ ಅಂಡ್ ಗ್ರಾಮ ಸ್ವರಾಜ್ಯ. ಡಿಸೆಂಟ್ರಲೈಸೇಷನ್ ends all kind of exploitation, upholds human independence and dignity, nurtures human values like compassion and cooperation. ನಾವು ಇದಿಷ್ಟು ನೋಡಿದ್ವಿ ಹೇಗೆ ಅದು ಯಾವುದೇ ರೀತಿಯಾದ ಎಕ್ಸ್ಪ್ಲಾಯ್ಟೇಷನ್ ಸ್ಟಾಪ್ ಮಾಡುತ್ತೆ, ಇಂಡಿಪೆಂಡೆನ್ಸ್ ಮತ್ತೆ ಡಿಗ್ನಿಟಿನ ಇಂಪ್ರೂವ್ ಮಾಡುತ್ತೆ, ಆಮೇಲೆ ಅಪ್ಹೋಲ್ಡ್ ಮಾಡುತ್ತೆ, ಹಾಗೆ ಹ್ಯೂಮನ್ ವ್ಯಾಲ್ಯೂಸ್ ಲೈಕ್ ಕಂಪ್ಯಾಷನ್ ಮತ್ತೆ ಕೋಆಪರೇಷನ್ ನ ಜೊತೆಗೆ ತಗೊಂಬರತ್ತೆ ಅಂಡ್ ನರ್ಚರ್ ಮಾಡುತ್ತೆ ಅಂತ. ಸೊ ಈ 6 ಪಾಯಿಂಟ್ ಬರಿಬೇಕಾಗತ್ತೆ ನಿಮಗೆ 3 ಮಾರ್ಕ್ಸ್ಗೆ ಆಯ್ತಾ ಮಕ್ಕಳೇ. ಸೊ ಇದರಲ್ಲಿ ನಿಮ್ ನೋಡಿದ್ರೆ 7 ಪಾಯಿಂಟ್ಸ್ ಇದೆ, ಅದ್ರಲ್ಲಿ 6 ಪಾಯಿಂಟ್ಸ್ ನೀವು ಯಾವ್ದಾದ್ರು ಬರಿಬಹುದು. ಓಕೆನಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಇಂದ ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳಿದ್ದಾರೆ. ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್ ಸೇಮ್ ಮೀನಿಂಗ್ ಮಕ್ಕಳೇ ಆಯ್ತಾ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಇದು 3 ಮಾರ್ಕ್ಸ್ಗೆ ಏಪ್ರಿಲ್ 2015 2016 2020 ಕೇಳಿದ್ದಾರೆ. ಇದರ ಆನ್ಸರ್ ಮಕ್ಕಳೇ ಇದು 3 ಮಾರ್ಕ್ಸ್ ಅಂದ್ರೆ ನೀವು 6 ಪಾಯಿಂಟ್ ಬರಿಬೇಕು. ಇಲ್ಲಿ 7 ಪಾಯಿಂಟ್ ಕೊಟ್ಟಿದ್ದಾರೆ, 7 ಪಾಯಿಂಟ್ ಇದೆ, ಅದ್ರಲ್ಲಿ 6 ನೀವು ಬರಿಬೇಕಾಗತ್ತೆ. ಡೆವಲಪ್ಮೆಂಟ್ ಆಫ್ ಹೌಸಿಂಗ್, ಎಜುಕೇಶನ್, ಹೆಲ್ತ್, ಹೈಜೀನ್, ಟ್ರಾನ್ಸ್ಪೋರ್ಟ್, ಇಂಪ್ರೂವ್ಮೆಂಟ್ ಆಫ್ ನಾಲೆಜ್, ಸ್ಕಿಲ್ ಅಂಡ್ ಕೇಪಬಿಲಿಟೀಸ್, profitable and attractive occupation, migration of rural people to cities can be avoided. Rural people should be provided essential facilities, small scale cottage industries can be improved, ಹಾಗೂ more employment opportunities for villages. Explain the role of women self-help groups in strengthening rural women ಅಂತ ಕೇಳಿದ್ದಾರೆ. 3 ಮಾರ್ಕ್ಸ್ಗೆ ಏಪ್ರಿಲ್ 2019 ಹಾಗೂ ಮಾರ್ಚ್ 2023 ಕೂಡ ಕೇಳಿದ್ದಾರೆ. ಸೊ ಹೇಗೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಒಂದು ರೂರಲ್ ವಿಮೆನ್ ನ ಸ್ಟ್ರೆಂಥನ್ ಮಾಡುತ್ತೆ ಅಂತ ಕೇಳಿರುವಂತಹ ಕ್ವೆಶ್ಚನ್ ಇದು. ನಡೀರಿ ನೋಡೋಣ. ಸೊ ಒಂದು ಆರ್ಗನೈಸಿಂಗ್ ರೂರಲ್ ವಿಮೆನ್, ಮೇಕಿಂಗ್ ದೆಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಯ್ತಾ ಮಕ್ಕಳೇ. ಲೋನ್ಸ್ ನ ಪ್ರೊವೈಡ್ ಮಾಡುತ್ತೆ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಎಂಕರೇಜ್ ಮಾಡುತ್ತೆ, ಸೇವಿಂಗ್ಸ್ ನ ಕೂಡ ಪ್ರಮೋಟ್ ಮಾಡುತ್ತೆ. ಸೊ ಯಾವುದೇ ರೀತಿಯಾದ ಒಂದು ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಲಿ ಅಥವಾ ಆಫ್ ವಿಮೆನ್ ಆರ್ ಚೈಲ್ಡ್ಗೆ ಅದು ಅದರ ಅಗೇನ್ಸ್ಟ್ ಫೈಟ್ ಮಾಡೋದಕ್ಕೆ ಸ್ಟ್ರೆಂಥನ್ ಮಾಡುತ್ತೆ. ಸ್ಟ್ರೆಂಥನಿಂಗ್ ಅಗೇನ್ಸ್ಟ್ ವಿಮೆನ್ ಅಂಡ್ ಚೈಲ್ಡ್ ಎಕ್ಸ್ಪ್ಲಾಯ್ಟೇಷನ್, ಬಿಲ್ಡಿಂಗ್ ಪ್ರೋಗ್ರೆಸಿವ್ ಸೊಸೈಟಿ, ಎಜುಕೇಶನಲ್ ಅವೇರ್ನೆಸ್, ಹೆಲ್ಪ್ಸ್ ಟು ಲೀಡ್ ಅನ್ ಇಂಡಿಪೆಂಡೆಂಟ್ ಲೈಫ್ ಟು ಗೆಟ್ ದ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್. ಸೊ ಒಂದು 3 ಮಾರ್ಕ್ಸ್ಗೆ 6 ಪಾಯಿಂಟ್ಸ್ ನೀವು ಬರೀಲೇಬೇಕು ಆಯ್ತಾ ಮಕ್ಕಳೇ. ಮುಂದಿನ ಕ್ವೆಶ್ಚನ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್. 3 ಮಾರ್ಕ್ಸ್ಗೆ ಏಪ್ರಿಲ್ 2016 2017 ಅಲ್ಲಿ ಕೇಳಿದ್ರು. ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪಂಚಾಯತ್ ರಾಜ್ ಯಾವ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಕೇಳಿರುವಂತಹ ಪ್ರಶ್ನೆ ಇದು. ಸೊ ಆನ್ಸರು ಉದ್ದ ಇದೆ, ಇದರಲ್ಲಿ ನಿಮ್ಗೆ 3 ಮಾರ್ಕ್ಸ್ ಕೇಳಿರುವಂತಹ ಕ್ವೆಶ್ಚನ್ ಆಗಿರೋದ್ರಿಂದ 6 ಪಾಯಿಂಟ್ ಬರಿಬೇಕಾಗತ್ತೆ ಮಕ್ಕಳೇ. ಸೊ ನಾನು ಇದೆಲ್ಲ ಪಾಯಿಂಟ್ಸ್ ನ ಓದ್ತೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸಿಂಪ್ಲಿ ಓದ್ತಿದ್ದೀನಿ ಇವಾಗ. ಡೆವಲಪ್ಮೆಂಟ್ ಆಫ್ ರೋಡ್ಸ್, ಡ್ರೈನ್ಸ್, ಡ್ರಿಂಕಿಂಗ್ ವಾಟರ್, ಸ್ಟ್ರೀಟ್ ಲೈಟ್ ಎಕ್ಸೆಟ್ರಾ ಇನ್ ರೂರಲ್ ಏರಿಯಾಸ್, encouragement to vocational education, adult education and technical education, expansion of health and hygiene facilities,
employment opportunities through nurturing agriculture, cattle rearing, poultry, fishery, and social forestry. Expansion of irrigation facilities, improving rural and cottage industries. Effective implementation of Manarega and SGSY. Implementation of housing programs like Indra Awas and Ashraya Yojana, etc. Enhancement of basic facilities through Suvarna Gramodaya Yojana. Improvement in public distribution system, providing the benefits of social welfare program to the needy people. Organization of women self-help groups. Encouragement to rural art and culture. And all-round development of villages on a democratic platform. So, idralli ನೀವು ಯಾವ್ದಾದ್ರು 6 ಬರಿಬೇಕಾಗುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ ಆಯ್ತಾ ಮಕ್ಕಳೇ. ಸೊ ನೆಕ್ಸ್ಟ್, ಹೌ ಡಸ್ ರೂರಲ್ ಡೆವಲಪ್ಮೆಂಟ್ ಹೆಲ್ಪ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ನಾವು ರೂರಲಿ ಡೆವಲಪ್ಮೆಂಟ್ ಮಾಡಿದ್ರೆ ಹೇಗೆ ಅದು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ಕೇಳಿರುವಂಥ ಕ್ವೆಶ್ಚನ್ ಇದು. 3 ಮಾರ್ಕ್ಸ್ಗೆ ಏಪ್ರಿಲ್ 2018 ಅಲ್ಲಿ ಕೇಳಿದ್ದಾರೆ. Rural development tackles poverty, unemployment, illiteracy, ill health, etc. Provides facilities like education, training, health and hygiene, etc. Enhances the knowledge, skill and capacity of work of people. Promotes agriculture and agricultural related activities. Avoids the migration of rural people to cities. Provides essential amenities like electricity, irrigation, transport and communication. Establishes food processing centers and enhances the value of agricultural produce. Provides employment opportunities to SC, ST and OBC. Improves small scale and cottage industries. Provides all facilities that are available in urban areas. Provides equal benefits of development to rural areas. Makes agriculture a profitable and attractive occupation. ಇದರಲ್ಲಿ 6 ಬರಿಬೇಕು ನೀವು 3 ಮಾರ್ಕ್ಸ್ಗೆ. ಸೊ ಇದರ ಜೊತೆಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ 1 ಶಾರ್ಟ್ ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ ನಾವು. ರೂರಲ್ ಡೆವಲಪ್ಮೆಂಟ್ ಯಾಕೆ ಇಂಪಾರ್ಟೆಂಟು, ಪಂಚಾಯತ್ ರಾಜಿನ ಒಂದು ರೋಲ್ ಆಗಿರಲಿ, ಡಿಸೆಂಟ್ರಲೈಸೇಷನ್ ಅಂದರೆ ಏನು, ಮತ್ತು ಸಾಕಷ್ಟು ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ ಇವತ್ತು. ಈ ಲೆಸನಿಂದ 3 ಮಾರ್ಕ್ ಕ್ವೆಶನ್ ಖಂಡಿತ ನಿಮಗೆ ಬರುತ್ತೆ. 3 ಮಾರ್ಕ್ ಕ್ವೆಶನ್ ಬರ್ದರೆ 2 ಮತ್ತು 1 ಮಾರ್ಕ್ ಕ್ವೆಶನ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾನು ಈ ವಿಡಿಯೋ ಜೊತೆ ಒಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀನಿ. ಅದರಲ್ಲಿ ಈ ಚಾಪ್ಟರ್ ಓವರ್ವ್ಯೂ, PYQPನ ಆನ್ಸರ್ ಮಾಡಿ ಅಟ್ಯಾಚ್ ಮಾಡಿದ್ದೀವಿ. ಹಾಗೂ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ನ ಆನ್ಸರ್ ಮಾಡಿ ಕೂಡ ಹಾಕಿದ್ದೀವಿ. ಸೊ ಅದನ್ನು ಕೂಡ ರೆಫರ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮರಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪರೀಕ್ಷೆ ಚಾನಲಲ್ಲಿ ನಿಮಗೆ ಎಲ್ಲ ಕೋರ್ ಸಬ್ಜೆಕ್ಟ್ಸು ಹಾಗೂ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಕೂಡ ಸಿಗತ್ತೆ. ಆ್ಯಂಡ್ ಅದರ ಜೊತೆಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೆ ಖಂಡಿತ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನಿಮ್ಮ ಈ ಡೌಟ್ಸ್ನ ಸಾಲ್ವ್ ಮಾಡ್ಕೊಬೋದು. ನಾನು ಮತ್ತೆ ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.